ಅದೇ ಸರ್ ನನಗೆ ಹಾ. ಹೆಂಗ ಅನ್ಸುತ್ತಂದ್ರೆ ನಮ್ಮ ತಾಯಿ ತಂದೆ ನನಗ್ ಜೀವನ ಕೊಟ್ರು ಅಂದ್ರೆ ಜನ್ಮ ಕೊಟ್ರು. ಹ್ಮ್. ಈಗ ಸಪೋಸ್ ಈಗಿನ ಕಾಲದೊಳಗೆ ಹೆಂಗ್ ನಡೆಯತೈತೆ ಅಂದ್ರೆ ಹಿಂಗ್ ಕುರುಡು ಮಕ್ಳು ಹುಟ್ಟಿದ್ರಲ್ಲ, ಕುಂಟು ಮಕ್ಳು ಹುಟ್ಟಿದ್ರಲ್ಲ, ಅದೊಂದ್ ಬಂದ್ಬಿಡ್ತೈತೆ ಸರ್. ಅದು ನಾ ಭಾವನೆ ಬರ್ತದೆ. ಬಾಳ್ ನೋಡಿನಿ, ಎಲ್ಲಾ ಕಡೆ ನೋಡಿನಿ, ನೀವು ಎಲ್ಲಾ ಕಡೆ ನೋಡಿರ್ತೀರ. ಬಟ್ ನಮ್ಮ ಅವ್ವ ಅಪ್ಪ ನನಗೆ ಅದು ಯಾವ್ದು ನೋಡ್ಲಿಲ್ಲ. ಕುರುಡು ಮಗನ ದೇವ್ರು ಕೊಟ್ಟಿದ್ದಂತ ನಮ್ಮ ದೊಡ್ಡಪ್ಪ ಆಗ್ಲೇ ಏನು ನಮ್ಮ ಮನೆತನಕ್ಕೆ ಒಂದು ದೇವ್ರು ಕೊಟ್ಟು ವರ ಅಂತ ಹೇಳ್ತಿದ್ರಲ್ಲ, ಹಂಗೆ ನಮ್ಮ ಅವ್ವ ಅಪ್ಪ ಸಾಕಿದ್ರು, ತುಂಬಾ ಚೆನ್ನಾಗಿ ಬೆಳೆಸಿದ್ರು. ಇದ್ರಾಗ ಬಹಳ ತರದ್ ಬಾರಿಸ್ಬೋದು ನಾವು. ಇದನ್ನ ಬಿಟ್ಟು ಬಿಡುದ್ರಿ ಈಗ. ಇದು ಬಿಟ್ಟು ಇದ್ರೊಳಗ ಒಂದ್ ಹಿಂದ್ ಅದೇ ನೀವು ಮೆಗಾ ಆಡಿಷನ್ ಸೆಲೆಕ್ಟ್ ಆಗಿದ್ದೀರಾ, ಬರ್ಬೇಕು ಅಂತ ಇದೆ ಜೆಲ್ ಅಂದಿತ್ತು ಸರ್. ಆಕ್ಚುಲಿ ಅದು ಖುಷಿನೇ ಬೇರೆ ಆಗಿತ್ತು. ಅದು ಬಹಳ ಖುಷಿ ಸರ್. ಈಗ ಹೆಂಗ ಸಪೋಸ್ ಒಂದ್ ಉತ್ತರ ಹೇಳ್ಬೇಕಂದ್ರೆ ನಿಮ್ಗೆ, ರೀಸೆಂಟ್ ಆಗಿ ನಮ್ಮ RCB ಕಪ್ ಗೆಲ್ತಲ್ಲ, ಓಹೋ ಆ ಖುಷಿ ನಮ್ಗೆ ಆಕ್ಚುಲಿ 17 ವರ್ಷದಿಂದ ಅದು ಕಪ್ ಅದೊಂದು ಖುಷಿ ಆದಂಗೆ ನಮ್ಗೆ. ಈ ಹಾಡು ನನ್ನ ಲೈಫಿಗೆ ಒಂದು ಹೆಸರು ಕೊಟ್ಟಂತ ಹಾಡು ಸರ್. ನಾನು ವಿದ್ಯಾ ಕಲಿತಾ ಇರೋದು ವಿದ್ಯಾಭ್ಯಾಸ ಗದಗೊಳಗ ಸಂಗೀತ ವಿದ್ಯಾಭ್ಯಾಸ ಮಾಡ್ತಾ ಇರೋದು ಪಂಡಿತ್ ವೆಂಕಟೇಶ್ ಆಲ್ಕೋಡ್ ಗುರುಗಳವ್ರ ಹತ್ರ ಸೀನಿಯರ್ ಅಭ್ಯಾಸ ಮಾಡ್ತಾ ಇರೋದು. ಯಾವ ಜನ್ಮದ ಪುಣ್ಯವೇನೋ ಪುಟ್ಟರಾಜ ಗುರು ದೊರೆತಾನ, ಕತ್ತಲಲ್ಲಿ ಕುಳಿತ ನಮಗೆ ಬೆಳಕಿನಡಿಗೆ ತದಾನ. ಅದೊಂದು ಆಸೆ ಐತ್ರಿ. ಸೊ ಹಿಂಗಾಗಿ ಲವ್ಲಿ ಸ್ಟಾರ್ ಪ್ರೇಮ್ ಸರ್ಗೆ ಮೊದಲನ ಭೇಟಿ ಆಗಿದ್ದು ಅನ್ಕೊಳ್ತೀನಿ. ಆಮೇಲೆ ಕ್ರೇಜಿ ಕ್ವೀನ್ ರಕ್ಷಿತಾ ಮ್ಯಾಮ್ ಅವ್ರಿಗೆ ನಾನು ಭೇಟಿ ಆಗಿದ್ದು, ಹಂಗೆ ಜಗ್ಗೇಶ್ ಸರ್ಗೆ ಮೀಟ್ ಆಗಿದ್ದು. ಫಸ್ಟ್ 3 ಜನನ ಮೀಟ್ ಆಗಿದ್ದು ಸರ್. ನಾನು ಫಸ್ಟ್ ಮೀಟ್ ಆಗಿದ್ದೆ ಇವ್ರಿಗೆ. ಅದಾದ್ಮೇಲೆ ಶಿವಣ್ಣ ಸರ್ ಮೀಟ್ ಆಗ್ತೀನಿ. ಅದಾದ್ಮೇಲೆ ವಿಜಯ ರಾಘವೇಂದ್ರ ಸರ್, ರಾಘವೇಂದ್ರ ರಾಜ್ಕುಮಾರ್ ಸರ್, ಡಿ ಬಾಸ್ ದರ್ಶನ್ ಸರ್. ಅವಾಗ ಶಿವಣ್ಣ ಅವ್ರು ಬಂದಿದ್ರು. ಬಂದಾಗ ತುಂಬಾ ಪ್ರೀತಿಯಿಂದ ನನ್ಗೆ ಫಸ್ಟ್ 50,000 ಕೊಟ್ಟಿದ್ದವ್ರು ಇನ್ನೂ ಇದೆ ಸರ್, ಅದು ನೆನಪಿಗೆ ಶಿವಣ್ಣ ಕೊಟ್ಟಿದ್ದು. ಅವ್ರ ಮುಂದೆ ರೇ ಬಜರಂಗಿ ಸಿನಿಮಾದ ನಮ್ಮೂರ ಕಾಯೋ ದೊರೆ ನಿನಗೆ ಏನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಬಹಳ ಖುಷಿ ಆಯ್ತು ನಂಗೆ. ಆಕ್ಚುಲಿ ನಿಮ್ಗೆ ಹೇಳದಂಗೆ ದೊಡ್ಡ ವೇದಿಕೆ ಅದು, ಘಟಾನುಘಟಿಗಳು ಹಾಡಿರುವಂತ ವೇದಿಕೆ. ಅಲ್ಲಿ ನಮಗ್ ಅವಕಾಶ ಸಿಗ್ತದಂದ್ರೆ ಅದು ಪೂರ್ವ ಜನ್ಮದ ಪುಣ್ಯ, 7 ಜನ್ಮದ ಪುಣ್ಯ ಮಾಡಿರ್ಬೇಕು ನಾವು ಅಂತ ಅವಕಾಶ ಪಡಿಲಿಕ್ಕೆ, ಆ ಒಂದು ಪುಣ್ಯ ಸ್ಥಳದೊಳಗೆ ನಾವು ಸೇವಾ ಮಾಡ್ಲಿಕ್ಕೆ. ಗಾನ ವಿದ್ಯಾ ಬಡಿ ಕಠಿಣ ಅವ್ರು ಅಂದಾಗ ನೀವು ಅದನ್ನ ರೀಕ್ರಿಯೇಟ್ ಮಾಡಬಹುದಾ ಅಂತ ಅಂದ್ರು. ಖಂಡಿತ ಅಣ್ಣ, 101% ಹಾಡ್ತೀರಿ. ಗುರುಗಳ ಆಶೀರ್ವಾದ ಅದು ನಮ್ ತನಕ ಬಂದಿದೆ ಅಂದ್ರೆ ನಮ್ ಪುಣ್ಯ ಅಣ್ಣ ಅಂತೇಳಿ ಕೂತ್ಕೊಂಡು ಹಾಡ್ತೀವಿ ಸರ್. ಅಂತ ಈಗ ಸ್ವಾಮಿಗಳಂದ್ರೆ ನಮ್ಗೆ ದೇವ್ರಿದ್ದಂಗೆ. ಅಂದ್ರೆ ಆ ಮಠಕ್ಕೆ ಅವರು ಒಂದು ಆ ಮಠನ ಮುಂದ್ ನಡ್ಸ್ಕೊಂಡು ಹೋಗ್ತಾ ಇರೋದಂದ್ರೆ ಆ ಒಂದು ಸ್ಥಾನಕ್ಕೆ ಎಲ್ಲಾ ಜನ ನೋಡ್ತಿರ್ತಾರೆ ದೇವ್ರ ತರ. ಸೊ ಹಿಂಗಾಗಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಆ ತರದ್ದು ನಮಗೊಂದು ಪ್ರೋತ್ಸಾಹ ಕೊಟ್ಟು, ತುಂಬಾ ಚೆನ್ನಾಗಿ ಹಾಡ್ತಿರಿ ನೀವು, ತುಂಬಾ ಚೆನ್ನಾಗಿ ನನಗ್ ಬಹಳ ಖುಷಿ ಆಯ್ತು. ಲೈಕ್ ನಂದು ಜೀವನ ನಡೀತಿರ್ತೈತಿ, ನಾ ಎಲ್ಲೋ ಕಲಿಯಾಕಿರ್ತೇನೆ ಸರ್. ಗದಗನಾಗಿ 3 ವರ್ಷ ಆಯ್ತು ಅಲ್ಲೇ ಕಲಿಯಾಕತ್ತೇನಿ. ನನಗ್ ಗೊತ್ತಿಲ್ಲ ನಾನು ಏನ್ ಮಾಡ್ಬೇಕು ಜನಕ್ಕೆ ಅಂತೇಳಿ. ಫೋನ್ ಮಾಡಿರ್ತಾವ, ಇವತ್ತು ಇದನ್ ಮಾಡ್ಬೇಕು, ನಾಳೆ ಅದನ್ನ ಮಾಡ್ಬೇಕು, ಅದನ್ನ ಪೋಸ್ಟ್ ಹಾಕ್ಬೇಕು, ಇದನ್ನ ಪೋಸ್ಟ್ ಹಾಕ್ಬೇಕು. ಅವನು ಅದನ್ನ ನೋಡ್ತಾ ಎಲ್ಲಾ ಪ್ಲಾನ್ ಮಾಡ್ತಾ ಇರ್ತಾನೆ. ಅವನು ಯಾವುದು ಸೈನ್ಸ್ ಮಾಡ್ತಿದ್ದ ಫಸ್ಟ್ PUC, ನಾನು ಸರಿಗಮಪಲ್ಲಿ ಇದ್ದಾಗ. ಅದು ಬಿಟ್ಟು 6 ತಿಂಗಳು ನನ್ ಜೊತೆಗಿದ್ದಾಗ. ಆದ್ರೆ ಅವ್ರ ಎಜುಕೇಶನ್ ಒಂದ್ ಸೈಡಿಗೆ ಇಟ್ಟ ಸ್ಟಾಪ್ ಮಾಡಿಬಿಟ್ಟಿದ್ರು ಅವ್ನು ಪೂರ್ತಿ. ಆಮೇಲೆ ನಾವ್ ಅವಾಗ ಬಾಳ ಕಿರಿಕಿರಿ ಮಾಡೀನ್ರಿ ಅವಂಗ. ಅಂದ್ರೆ ಸಣ್ಣ ಹುಡುಗ ನಮ್ಗೆ ಏನ್ ಅರ್ಥ ಆಗೋದ್ರಿ, ಬಾಳ ನಮ್ಗೇನು ಹೇಳ್ಬೇಡಿ ಆ ತರದ್ ಒಂದು ಕಿರಿಕಿರಿ ಬಾಳ ಮಾಡಿದ್ದೆ ಅವಂಗನ. ಅದು ಕಾಡ್ತೈತ್ರಿ. ಈಗ ನಮ್ಮ ಅಣ್ಣಾಗ ಹಂಗ ಅನ್ಬಾರ್ದಾಗಿತ್ತು. ನಾವು
ಈಗ ಇಲ್ಲಿ ತನ ನಾವು ಅವನಿಗೇನು ಅನ್ನಂಗಿಲ್ಲ. ಈಗ ಆರಾಮ್ ನಾವು ಫ್ರೀಡಮ್ದಾಗ ಅದೀವಿ. ಬಟ್ ಅವಾಗ ಸಣ್ಣವ್ ಇದ್ನೆಲ್ಲ ನನಗೇನು ಗೊತ್ತಾಗ್ತಿರ್ಲಿಲ್ಲ. ಅವ್ನ್ ಬಾಳ್ ಕಿರಿಕಿರಿ ಕೊಟ್ಟಿನಿ. ಅವ ಏನ್ ಹೇಳ್ತಾನ ಅದು ಮಾಡಂಗಿಲ್ಲ. ಬಟ್ ಅಂದ್ರ ಮಕ್ಕಳ ತರ ಆಡೋದು ಅವೆಲ್ಲ ಬಾಳ ಇತ್ತು. ಸೊ ಹಿಂಗಾಗಿ ಅವ್ನ ಎಜುಕೇಶನ್ ಎಲ್ಲಾ ಸ್ಟಾಪ್ ಮಾಡಿ ಆಮೇಲೆ ಸೆಕೆಂಡ್ PUC ಬಂದಿಲ್ಲಿ ಕಂಟಿನ್ಯೂ ಮಾಡ್ದ. ಆಮೇಲೆ BSc ಫಸ್ಟ್ ಇಯರ್ ಓದ್ತಾ ಇದ್ದಾನೆ ಇವಾಗ. ಅವನು ಚೆನ್ನಾಗಿ ಅವನು ನಡೀತಾ ಇದೆ. ಅವನದು ವರ್ಕ್ ಅವನ್ ಮಾಡ್ತಾ ಇದ್ದಾನೆ. ಅದ್ರ ಜೊತೆಗೆ ನಂದು ನನ್ನ ಜೀವನನ ಅವನು ಫೇಸ್ಬುಕ್ ಆಗಿರ್ಲಿ, ಇನ್ಸ್ಟಾ ಆಗಿರ್ಲಿ, ಯೂಟ್ಯೂಬ್ ಆಗಿರ್ಲಿ ಎಲ್ಲ ಹ್ಯಾಂಡಲ್ ಮಾಡ್ತಾ ನಂದೊಂದು ಭವಿಷ್ಯ ನಡೀತಾ ಇದೆ ಸರ್. ಇವತ್ತಿನ ದಿನದೊಳಗೆ ನಾವು ಆ ರೀತಿ ಅಂತ ಒಂದು ಬಾಂಧವ್ಯ ನೋಡ್ತಿಲ್ಲ. ನೀವು ಪುಣ್ಯವಂತರು, ಅದನ್ನ ಪಡೆದಿರಿ ಅಂದ್ರೆ ನೀವು ಪುಣ್ಯವಂತರು. ಅದೇ ಸರ್, ನನಗೆ ಹೆಂಗ ಅನ್ಸುತ್ತಂದ್ರೆ ನಮ್ಮ ತಾಯಿ ತಂದೆ ನನಗ್ ಜೀವನ ಕೊಟ್ರು, ಜನ್ಮ ಕೊಟ್ರು. ಈಗ ಸಪೋಸ್ ಈಗಿನ ಕಾಲದೊಳಗೆ ಹೆಂಗ್ ನಡೆಯತೈತೆ ಅಂದ್ರೆ ಹಿಂಗ್ ಕುರುಡು ಮಕ್ಳು ಹುಟ್ಟಿದ್ರಲ್ಲ, ಕುಂಟು ಮಕ್ಳು ಹುಟ್ಟಿದ್ರಲ್ಲ, ಅದೊಂದ್ ಬಂದ್ಬಿಡ್ತೈತೆ ಸರ್. ಅದು ನಾ ಬಾಳ್ ನೋಡಿನಿ, ಎಲ್ಲಾ ಕಡೆ ನೋಡಿನಿ, ನೀವು ಎಲ್ಲಾ ಕಡೆ ನೋಡಿರ್ತೀರ. ಬಟ್ ನಮ್ಮ ಅವ್ವ ಅಪ್ಪ ನನಗ ಅದ್ ಯಾವ್ದು ನೋಡ್ಲಿಲ್ಲ. ಕುರುಡು ಮಗನ ದೇವ್ರು ಕೊಟ್ಟಿದ್ದಂತ ನಮ್ಮ ದೊಡ್ಡಪ್ಪ ಆಗ್ಲೇ ಏನು ನಮ್ಮ ಮನೆತನಕ್ಕೆ ಒಂದು ದೇವ್ರು ಕೊಟ್ಟು ವರ ಅಂತ ಹೇಳ್ತಿದ್ರಲ್ಲ, ಹಂಗೆ ನಮ್ಮ ಅವ್ವ ಅಪ್ಪ ಸಾಕಿದ್ರು, ತುಂಬಾ ಚೆನ್ನಾಗಿ ಬೆಳೆಸಿದ್ರು ನನ್ನ. ಹಂಗೆ ನನ್ಗೆಲ್ಲಿ ಸರ್ ಇವಾಗ ನಮ್ಮ ಅಪ್ಪ ಅಮ್ಮ ಒಂದು ಪ್ರೀತಿ ತೋರ್ಸಿದ್ರೆ, ಇನ್ನೊಂದು ನಮ್ ದೊಡ್ಡಮ್ಮ, ನಮ್ ದೊಡ್ಡಪ್ಪ, ನಮ್ ಚಿಕ್ಕಪ್ಪ, ನಮ್ ಚಿಗವ್ವ ಅವ್ರದೊಂದು ಪ್ರೀತಿ ಬಾಳ ಇದ್ರು ನನಗೆ. ಈಗ ಹೆಂಗಂದ್ರ ಅಪ್ಪ ಅಮ್ಮ ಉಣ್ಸುದು ತಿನ್ಸುದು ಅದೊಂದು ಏನೋ ಒಂದ್ ಮಾಡ್ತಾ ಇದೆಯಾ ಮಾಡು ಅನ್ನೋದು ಅದೊಂದಾದ್ರು, ನಮ್ಮ ದೊಡ್ಡಮ್ಮ ದೊಡ್ಡಪ್ಪಂದು ಇನ್ನೊಂದ್ ಸರ್, ನಾನ್ ಇಲ್ಲಿ ನಾ ಇರುದಿಲ್ಲ ಸರ್, ಜಾಸ್ತಿ ಕಡಿಮೆ. ಇದು ಎಲ್ರು ಅನ್ಕೋತಿರ್ತಾರ. ನನ್ ಮನೆ ಎಲ್ಲಾ ನೋಡಿದಿರ ನೀವು, ಎಲ್ಲಾ ಚಲೋ ಕಾರ್ಯಕ್ರಮ ಮಾಡಿರ್ತಾನ, ಚಲೋ ದೊಡ್ಡ ಮನಿ ಇರ್ತೈತಿ, ಫುಲ್ ಎಂಜಾಯ್ ಆಗದ ನೀವ. ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾನು ಇವತ್ತು ಬಂದಿರತಕ್ಕಂಥದ್ದು ಕನ್ನಡಿಗರಿಗೆ ತೋರಿಸ್ಬೇಕು ಅಂತಾನೆ. ನಿಮ್ಮ ಜೀವನ ಹೆಂಗದ, ಈಗ ಇರುವಂತ ಸ್ಥಿತಿ ಹೆಂಗದ, ಅದನ್ನ ರಿಯಾಲಿಟಿಯಾಗಿ ತೋರ್ಸಿದ್ರೇನೆ ಜನರಿಗೆ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ಬಂದಿರುವಂತದ್ದು. ಹಂಗೆ ಸರ್. ಯಾಕಂತಂದ್ರ ಈ ರೀತಿಯಂತ ಒಂದು ವಾತಾವರಣದೊಳಗ ನಿಮ್ಮ ಏನು ಜ್ಞಾನ ಅದಲ್ಲ, ನಿಮ್ಮ ಒಂದು ಸಾಧನೆ ಮಾಡ್ಬೇಕನ್ನೋ ತುಡಿತಾ ಅದಲ್ಲ, ಅದನ್ನ ಇನ್ನೂ ಹೆಚ್ಚಿನ ಮಟ್ಟಿಗೆ ಅವ್ರು ಪ್ರೋತ್ಸಾಹ ಕೊಡ್ಲಿ ಅಂತಾನೆ ಬಂದಿರುವಂತದ್ದು. ಕೊಡ ಬಾರಸ್ತೀನಿ, ಬುಟ್ಟಿ ಬಾರಸ್ತೀನಿ, ಅದ್ರೊಳಗೆ ಮಜಾ ತಗೋತಿದ ಅಂತ ಹೇಳಿ. ಸೊ ಅದು ಒಂದ್ ಸ್ವಲ್ಪ ನೋಡ್ಬೋದಾ, ನಮಗೂ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ಬೋದಲ್ಲ ನೀವು? ಪಕ್ಕಾ ರೀ, ಅದ್ರಾಗ ಏನಿಲ್ಲ, ಬರ್ರಿ. ಎಲ್ಲ ಸೆಟಪ್ ಮಾಡಿಬಿಟ್ಟಾರ ಒಟ್ಟ. ಇಲ್ಲಿ ಕುಡುದ್ರಿ, ಇದೊಂದ್ ಕಡೆ ಇಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀರಿ. ಇದ್ರಾಗ ಬಹಳ ತರದ್ ಬಾರಿಸ್ಬೋದು ನಾವು. ಇದನ್ನ ಬಿಟ್ಟು ಬಿಡುದ್ರಿ. ಈಗ ಇದು ಬಿಟ್ಟು ಇದ್ರೊಳಗ ಹಿಂದೊಂದ್ ಹಾಡ್ ಇರ್ತಿದ್ರಿ, ಚಾಂದಿ ಕಿ ಡಾಲ್ ಪರ್ ಹಿಂಗ್ ಹಾಡ್ಕೋತಿದ್ವಿ. ಅದು ಬಾಯಲ್ಲಿ ಹಾಡ್ಕೋತ ಮುಂದ ನಾಸಿಕ್ ಡೋಲ್ ಅಂತ ಕರೀತಾರ ನಮ್ ಕಡೆ. ಮಸ್ತ್ ಕೇಳ್ತೈತ್ರಿ. ಆಮೇಲೆ ಇದನ್ನ ಹಿಂಗ್ ಹೊಳ್ಸಿ ಇಷ್ಟ ಹಿಂಗೆಲ್ಲ ನೋಡಿಸ್ತಿದ್ರಿ. ತಬ್ಲಾ ರಿದಮ್ನು ಬಾರಿಸ್ತೀರಿ ಅಂತ ಕೇಳಿದ್ನ. ಹೌದೌದು. ಎರಡು ಇದ್ರೊಳಗೆ ತೆಗಿಬಹುದಲ್ಲ ಬಾಸ್. ಹಂಗಾದ್ರೆ ಹಿಂಗ್ ಡಬ್ಬ ಹಾಕಿ
ಹಿಂಗೆಲ್ಲ ನುಡಿಸಿದ್ರೆ. ಓಹೋ ಅಲ್ಲ ಈಗ ನನಗ ವಾದ್ಯಗಳೇ ಅವಶ್ಯಕತೆ ಇಲ್ಲ, ವಾದ್ಯಗಳು ಇಲ್ದೇನೆ ನಾ ಕಲಿಬಹುದು ಅಂತ ಮಾಡಿ ತೋರಿಸ್ದ್ರಿ ನೀವು ಇವತ್ತು. ಹಾ ಹಂಗೆ ಅಂದ್ರೆ ನೀವು ಸಣ್ಣಂದಿದ್ದಾಗ ಹಿಡಿದು ಸಂಗೀತ ಶುರು ಮಾಡಿದ್ದೆ ಇಲ್ಲಿಂದ ಸರ್. ಹಾ ಇದಾದ್ಮೇಲೆ ಇನ್ನೊಂದು ಬುಟ್ಟಿ ಅಂತ ಬರ್ತೈತೆ ಸರ್, ಅದು ಸ್ಟೀಲ್ ಹಾ ಅದು ತಾಶೆ ಕೇಳೋದಂಗೆ ಕೇಳ್ತೀವಿ. ಹಾ ಇಲ್ಲಿ ಹಾ ಯಾವ್ದು ಇದು ಮಜಾ, ಮತ್ತೆ ತೀರಾ ಮಜಾ ಇದೆ. ವಾ ಇದೊಂದು ತಾಶಾ ತರದ್ ಕೇಳಿದ್ರಿ. ಹಾ ಅದೊಂದೇನೋ ಖುಷಿ ನಮಗ ನುಡ್ಸೋ ಹೊತ್ನಾಗ. ಇನ್ನೊಂದ್ ನನಗೇನು ಡ್ರಮ್ ಫೀಲ್ ಬರ್ತಿತ್ತು, ಡ್ರಮ್ಸ್ ನುಡಿಸ್ತಾರಲ್ಲ, ಹೌದೌದ ಡ್ರಮ್ಸ್ ನುಡಿಸಿದಂಗೆ ಆಗ್ತಿತ್ತು. ಬಾಳ ಖುಷಿ ಆಗ್ತೈತಣ್ಣ. ಹೌದು, ಇಲ್ಲ ನಿಮ್ಮ ಮೂಲ ಸಂಗೀತ ಇಲ್ಲಿಂದ ಆರಂಭ ಆಗ್ಯದ ಅಂತಂದ್ರ ಹೌದು ಸಾಧಕರಿಗೆ, ಬೇರೆ ಬೇರೆ ರೀತಿಯಂತ ಸಾಧನೆ ಮಾಡೋರಿಗೆ ಹೌದಣ್ಣ. ಅವರಿಗೂ ಒಂದ್ ರೀತಿ ಮನ ಮುಟ್ತದ. ಮತ್ತೆ ನಿಮ್ಮ ಈಗ ಬಿಜಾಪುರದಿಂದ ಸಂಗೀತ ಏನ್ ಕ್ಲಾಸಸ್ ಆರಂಭ ಆಯ್ತು, ಮತ್ತೆ ಗದಗ ಹೋಗುವವರೆಗೂ ಯಾವ ರೀತಿಯಾಗಿ ನಿಮ್ದು ಏನು ಚಲನೆ ಇತ್ತಂತ? ಅಂದ್ರೆ ಅಲ್ಲಿ ತನಾನು ಇಲ್ಲಿ ಊರೊಳಗ ತಬಲಾ ಇದ್ದು, ಅವಿ ಗದಗನಾಗ ಒಯ್ದಿಟ್ಟಿನಿ, ಅಲ್ಲೇ ಅಭ್ಯಾಸ ಮಾಡ್ತಿರ್ತೀನಿ. ಅಲ್ಲಿ ತನಕನು ಗದಗ ಒಳಗ ಹೋದ್ಮೇಲೂನು ತುಂಬಾ ಚೆನ್ನಾಗಿ ಸಂಗೀತ ಕಲಿತಾ ಇರ್ತೇನೆ ಸರ್. ನಾನು ಆಕ್ಚುಲಿ ಇಲ್ಲಿ ಆಡಿಷನ್ ಮುಗೀತು, ಇಲ್ಲಿ ನಮ್ಮ ಅಣ್ಣ ನಾನು ಇಬ್ರು ಎಲ್ರು ಹೋದ್ವಿ, ನಮ್ ಆಡಿಷನ್ ಮುಗೀತು, ಅಕ್ಕನ ಮದುವೆನು ತುಂಬಾ ಚೆನ್ನಾಗಾಯ್ತು, ಎಲ್ಲ ಮುಗಿಸ್ಕೊಂಡ್ ಹೋದ್ವಿ. ಮುಗ್ದಾದ್ಮೇಲೆ ಗದಗ್ ಹೋಗಿದ್ವಿ ಸರ್ ನಾನು, ಎಲ್ಲ ಮುಗಿಸ್ಕೊಂಡಾದ್ಮೇಲೆ. ಗದಗ್ ಹೋಗಿ ಇನ್ನೇನು ಇವೆಲ್ಲ ಫೋನ್ ಬರ್ತಾ ಇಲ್ವಲ್ಲ, ಅದಕ್ಕೆ ಹೆಂಗ್ ಮಾಡೋದು ಹಿಂಗಾದ್ರ ಅಂತೇಳಿ ಅಲ್ಲಿಂದ ಗದಗ್ ಹೋಗಿ ಒಂದು 3-4 ತಿಂಗಳು ಕುಮಾರ್ ಅಜ್ಜನ ಗದಿಗೆ ಒಳಗ್ ಸೇವೆ ಮಾಡಿದ್ದೀರಿ. ಪಂಚಾಕ್ಷರಜ್ಜವ್ರ ಗದಿಗೆಯಾಗ, ಪುಟ್ಟಯ್ಯಜ್ಜವ್ರ ಗದಿಗೆ ಒಳಗ, ಕುಮಾರಜ್ಜವ್ರ ಗದಿಗೆ ಒಳಗ ನಾವು ಸೇವೆ ಮಾಡ್ತಿದ್ವಿ. ಅಲ್ಲಿ ಬೆಳಗ್ಗೆ ಸಂಗೀತ ಸೇವಾ ಇರ್ತೈತ್ರಿ. ಅಲ್ಲಿ ಹೋಗಿ ಸೇವೆ ಮಾಡ್ಕೊಂಡು ಅಲ್ಲಿ ನಾವ್ ಆರಾಮಾಗಿ ಅಲ್ಲೇ ಅವ್ರ ಜೊತೆಗೆಲ್ಲ ಕೂತ್ಕೊಂಡ್ ಹಾಡ್ತಾ ಇದ್ವಿ. ಅಂದ್ರೆ ಅವಾಗ ತಬಲಾ ನುಡಿಸ್ತಿದ್ನಲ್ಲ, ಮೂಲತಃ ತಬಲಾ ವಾದಕಲ್ಲ ನಾನು. ಸೊ ಹೀಗಿರೋದ್ರಿಂದ ಗುರುಗಳ ಮಹಿಮೆ ಹೆಂಗೈತಂದ್ರ ಒಂದ್ 3 ತಿಂಗಳು ಸೇವೆ ಮಾಡಿದೇರಿ ಅಷ್ಟ. 3 ತಿಂಗಳ ಸೇವಾ ಮಾಡ್ತಾ ಇವೆಲ್ಲ ಹಳಿ ಕಾಲದ್ದು ಹೊರಸುಗಳು ಇನ್ನೂ ನಮ್ಮ ಮನ್ಯಾಗ ಅದಾವ. ಇದು ನಮ್ಮ ಸಣ್ಣ ತಾತನ ಮನಿ. ಇದು ನಾವ್ ಕೂತ್ಕೊಂಡಿದ್ದು ಅಲ್ಲಿ ಮತ್ತ ಹೊಸದ ಕಟ್ಟಾಗತ್ತ ನಮ್ ಕೈಗೀಗ. ಸೊ ಹಿಂಗಾಗಿ ಅಲ್ಲಿ ಸೇವೆ ಮಾಡಿದ್ವಿ ಒಂದ್ 3 ತಿಂಗಳು. ಗುರುಗಳ ಮಹಿಮೆ ಹೆಂಗೈತಂದ್ರ ಅಲ್ಲಿ 3 ತಿಂಗಳ ಆಗಿ ಸೇವಾ ಮಾಡಿ ಸೆಕೆಂಡ್ ರೌಂಡಿಗೆ ಮತ್ತ ಫೋನ್ ಬರ್ತದ್ರಿ. ಸೆಕೆಂಡ್ ರೌಂಡಿಗೆ ಅವಾಗ ನಾ ಬೆಳಗಾವ್ ಇದ್ರಿ. ಬೆಳಗಾವ್ ಒಳಗ ಗೌಡವಾಡ್ ಅಂತ ಒಂದ್ ಊರ್ ಬರ್ತೈತಿ. ಆ ಊರೊಳಗ ನಾನು ಪುರಾಣಕ್ಕಿದ್ದೇನೆ, ಅಂದ್ರೆ ತಬಲಾ ಬಾರ್ಸಕ್ ಹೋಗ್ತಿದ್ರಿ. ಇಷ್ಟಿಟ್ ಪೇಮೆಂಟ್ ಅಂತ ಇರ್ತೈತಿ ಒಂದ್ ದಿವ್ಸಕ್ಕ. ಅಂದ್ರೆ ಹಳ್ಳಿ ಕಡೆ ಎಲ್ಲ ಪುರಾಣ ಪ್ರವಚನ ನಿಮ್ಗೆಲ್ಲ ಗೊತ್ತು. ಸೊ ಪುರಾಣ ಪ್ರವಚನಕ್ ನಾ ತಬಲಾ ನುಡ್ಸಾಕ್ ಹೋಗ್ತಿದ್ದೇರಿ. ಅಲ್ಲಿ ಊರಿನ ಮಂದೆಲ್ಲ ಸಪೋರ್ಟ್ ಮಾಡಿ ನೀವ್ ಹೋಗಪ್ಪ ಮಾಡ ಅಂತ ಹೇಳಿ ನನಗೊಂದ್ ಬಸ್ ಬುಕ್ ಮಾಡಿ, ಅದೇ ಫಸ್ಟ್ ಸರ್ ನಾನು ಒಬ್ಬನೇ ಹೋಗಿದ್ದು. ನನ್ನ ಪ್ರಕಾರ ಅದೇ ಫಸ್ಟ್ ಅನ್ಕೊಳ್ತೀನಿ ಸರ್. ಫಸ್ಟ್ ನಿಮ್ಗೆ ಕಾಲ್ ಬಂದ್ ಕೂಡ್ಲೆ ನೀವು ಒಬ್ಬರೇ ಇದ್ದಿದ್ರಿ? ಒಬ್ಬರೇ ಇದ್ದೆ ಸರ್. ನಾನು ಪುರಾಣದಲ್ಲಿ ಇದ್ದಾಗ ನಮ್ ದೊಡ್ಡಪ್ಪ ನಾನು ಫೋನ್ ಮಾಡ್ತಾರೆ, ಹಿಂಗಿಂಗ್ ತಮ್ಮ ಆಡಿಷನ್ ಐತಿ, ಸೆಕೆಂಡ್ ರೌಂಡ್ ಬಂದೈತಿ, ಈ ಸತಿನು ಮತ್ತ ಹೋಗುನು ಅಂತಂದ್ರು. ಬರ್ರಿ ಅಂತ ಮತ್ತೆ ಅಲ್ಲಿ ಹೋದ್ವಿ. ಅವ್ರು ಆ ಕಡೆಯಿಂದ ಬಂದ್ರು, ನಾನು ಈ ಕಡೆಯಿಂದ. ಅದೇ ಫಸ್ಟ್ ಸರ್ ಬೆಳಗಾವ್ ಟು ಬೆಂಗಳೂರು ಒಂದು ಜರ್ನಿ ಮಾಡಿದ್ದಂದ್ರ. ಅಲ್ಲಿಂದ ಸೆಕೆಂಡ್ ರೌಂಡ್ ಆಡಿಷನ್ ಮುಗ್ತೈತಿ, ಬಾಳ್ ಚಲೋ ಹಾಡ್ತೀನಿ, ಅಲ್ಲಿ ತುಂಬಾ ಖುಷಿ ಪಡ್ತಾರ. ಅದಾದ್ಮೇಲೆ ಏನಾಯ್ತು, ಒಂದ್ 15-20 ದಿವ್ಸ ಫೋನ ಬರ್ಲಿಲ್ರಿ. ಇಮಿಡಿಯೇಟ್ಲಿ ಫೋನ್ ಬರ್ಬೇಕು ನಾವು ಸೆಲೆಕ್ಟ್ ಆಗಿದೀವಿ ಅಂದ್ರೆ. ಹೌದು, ಫೋನ್ ಬರ್ಲಿಲ್ಲ. ಮತ್ತೆ ಈ ಸಲ ಏನೋ ಒಂಥರ ಮನ್ಸಿನಾಗ ತಳಮಳ ತಳಮಳ. ನಮ್ ದೊಡ್ಡಪ್ಪ ಊಟ ಮಾಡಿಲ್ಲತ್ರಿ 15-20 ದಿವ್ಸ. ಅಂದ್ರ ಊಟ ಕರೆಕ್ಟ್ ಆಗಿ ಹೋಗಿಲ್ರಿ ಅದು. ಯಾಕೋ ಈ ತರದ್ ಆಡಿಷನ್ ಕೊಟ್ರು ನಮಗ ಅವಕಾಶಗಳು ಸಿಗ್ತಾವ ಇಲ್ಲ ಅನ್ನೋದು ಒಂದ್ ಅಂಜಿಕೆ. ಅದೊಂದಿತ್ತ ನನಗ ಕೇಳಿದ ಮಾತದು. ಬರೋಬ್ಬರ ಊಟ ಹೋಗ್ತಿದ್ದಿಲ್ಲ ತೋರಿ. ಅಂದ್ರ ಅವ್ರಿಗೊಂದೇನೋ ಒಂದು ಖುಷಿ, ಅದು ಆಸೆ ಗೊತ್ತಿಲ್ಲ, ಒಂಥರ ಅನಿಸ್ತಿತ್ತು. ಇಷ್ಟೆಲ್ಲಾ ಮಾಡಿದ್ರು ಆಗ್ತಾ ಇಲ್ವಲ್ಲ, ಒಂದು ಹ್ಯಾಂಗಿಂಗ್ ಚಲೋ ಬೆಳಿಬೇಕವ, ಅವ್ರದೊಂದು ಮನಿ ಇವ್ರದೆಲ್ಲ ಆಸೆ ಇತ್ತು ನಮ್ ಕುಟುಂಬದ್ದು. ಸೊ ಹಿಂಗ್ 15-20 ದಿವ್ಸ ಫೋನ್ ಬರ್ಬೇಕು, ನಾವ್ ಸೆಲೆಕ್ಟ್ ಆಗಿದ್ವಿ ಅಂದ್ರೆ ಬರ್ಬೇಕು, ಇಲ್ಲಾಂದ್ರೆ ಇಲ್ಲ. ಅದೊಂದಿತ್ತು. ಒಟ್ಟ ಫೋನ್ ಬರ್ಲಿಲ್ಲ. ಕೊನೆಗೂ ಫೋನ್ ಬರ್ಲಿಲ್ಲ. ಅದಾದ್ಮೇಲೆ ಇನ್ನೊಂದ್ಸತಿ ಆಡಿಷನ್ ಬಿಡ್ತಾರೆ ಸರ್. ಅಂದ್ರೆ 6 ಜಿಲ್ಲೆಗಳಿಗೆ ಸ್ಪೆಷಲ್ ಆಗಿ ಆಡಿಷನ್ ಬಿಡ್ತಾರೆ. ಹುಬ್ಳಿ, ಬಳ್ಳಾರಿ, ಹೊಸಪೇಟೆ, ಆ ಕಡೆ ಎಲ್ಲ ಒಂದ್ 6 ಜಿಲ್ಲೆಗೆ ಸ್ಪೆಷಲ್ ಆಗಿ
ಇನ್ನು ಯಾರ್ಯಾರು ಆಡಿಷನ್ ಕೊಟ್ಟಿಲ್ಲ ಆಡಿಷನ್ ಕೊಡಿ ಅಂತ ಹೇಳಿ ಬಿಡ್ತಾರೆ ಸರ್. ಅಲ್ಲಿಂದ ಮತ್ತೆ ಇನ್ನೊಂದ್ಸತಿ ಫೋನ್ ಬರುತ್ತೆ ನಮ್ ದೊಡ್ಡಪ್ಪಂದು, ನಾನು ಗದಗೊಳ ಕಲಿತಾ ಇರ್ತೀನಿ ಸರ್, ಇನ್ನು ಕಲಿತಾ ಇದ್ದ ತಮ್ಮ ಮತ್ತೆ ಇನ್ನೊಂದ್ಸತಿ ಬಿಟ್ರ ಆಡಿಷನ್ ಹೋಗುನು ನಡ್ರಿ ನೀನ, ಯಾಕಂದ್ರ ಅಂದ್ರೆ ಎಲ್ಲೆಲ್ಲ ಆಡಿಷನ್ ಇರ್ತಾವ ಸರ್ಚ್ ಮಾಡ್ಕೋತ ಹೋಗುದ್ರಿ. ಎಲ್ಲಾರು ಒಂದ್ ಕಡೆ ದೇವ್ರ ಕೈ ಹಿಡಿತಾನ ಅನ್ನೋದು ನಂಬಿಕೆ ರೀ. ನನಗ ದೇವ್ರ ಮ್ಯಾಲ ನಂಬಿಕೆ ಬಾಳ್ರಿ, ಗುರುಗಳ ಮ್ಯಾಲ ನಾನ್ ನಂಬಿದ ದೇವ್ರ ಮ್ಯಾಲ ನಂಬಿಕೆ ಬಾಳ. ಸೊ ಹಿಂಗಾಗಿ ಎಲ್ಲಾದ್ರೂ ದೇವ್ರ ಕೈ ಹಿಡಿತಾನ, ಇಲ್ಲಾದ್ರೂ ನಮ್ಮನ್ನ ಕಾಪಾಡ್ತಾನ ಅನ್ನೋದೊಂದು ನಂಬಿಕೆ ಇತ್ತು. ಸೊ ಹಿಂಗಾಗಿ ಮತ್ತೆ ಅಲ್ಲಿ ಆಡಿಷನ್ ಕೊಡ್ತೀನಿ. ಅಲ್ಲಿ ಹೋದಾಗ ಅಲ್ಲಿ ನನ್ನನ್ನು ನೋಡಿದಾರೆ ಕೆಲವೊಂದು ಹುಡುಗರು, ನಮ್ಮ ಪ್ರೊಡಕ್ಷನ್ ಅವರು, ನೀ ಸೆಕೆಂಡ್ ರೌಂಡಿಗೆ ಬಂದಿದ್ದಿಲ್ಲ. ಹೌದಣ್ಣ ನಾ ಸೆಕೆಂಡ್ ರೌಂಡ್, ಮತ್ತೆ ಯಾಕೆ ಬಂದಿ ಈಗ? ಇಲ್ರಿ ಹಿಂಗ ಫೋನ್ ಬರ್ಲಿಲ್ಲ, ಅದಕ್ಕೆ ಮತ್ತೆ ಇನ್ನೊಂದ್ಸತಿ ಆಡಿಷನ್ ಕೊಡೋಣ ಅಂತ ಮತ್ತೆ ಬನ್ನಿ. ಹೌದಾ, ಹೆಂಗಿದ್ರಿ ಬರೋದ್ ಬಂದಿ ಹಾಡ್ ಅಂತೇಳಿ ಮತ್ತೆ ಅಲ್ಲಿ ಚಲೋ ಹಾಡಿದಾರೆ. ಈಗ ಬಿಜಾಪುರ ಒಳಗ ಆಮೇಲೆ ಇನ್ನೊಂದ್ಸತಿ ಬೆಂಗಳೂರು ಏನ್ ಹೋಗಿದ್ನಲ್ಲ, ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿ ಹಾಡದಂತ ನನ್ನ ಅನಿಸಿಕೆ. ಅಂದ್ರೆ ಈಗ ನೀವು ಈ ಏನು ಆಡಿಷನ್ ಕೊಟ್ಕೋತ ಹೋಗಿರಲ್ಲ, ಅದು ನಿಮ್ಗೊಂದ್ ಸ್ವಲ್ಪ ಪ್ರಿಪರೇಷನ್ ತಯಾರಿ ಮಾಡ್ಕೊಂಡಂಗ ಆಗ್ತಿತ್ತು. ಹಂಗ ಆಗ್ತಿತ್ತು ಅದು, ಒಂದು ವೈಬ್ ಕ್ರಿಯೇಟ್ ಮಾಡ್ತಿತ್ತು. ಮಾಡೋಣ ಒಂದೇನೋ ಹೊಸಾದ್ ಹಾಡಕ್ ಟ್ರೈ ಮಾಡ್ತಿದ್ದೆ ನಾನು. ಅಲ್ಲಿ ಹುಬ್ಬಳ್ಳಿ ಒಳಗ್ ಬಾಳ ಚಲೋ ಹಾಡಿದ್ನಿ. ಅದಾದ ನಂತರ ಆಗ್ಲಿ ಅಂತೇಳಿ ಮತ್ತೆ ಸೆಕೆಂಡ್ ರೌಂಡ್ ಮತ್ತೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಮತ್ತೆ ಸೆಕೆಂಡ್ ರೌಂಡ್ ಆಡಿಷನ್, ಮತ್ತೆ ಅಲ್ಲಿ ನಮ್ಮ ಹೋದ್ಸತಿ ನಮ್ ಸುಪ್ರೀತ್ ಅಣ್ಣ ಇದ್ರು, ಅವರು ಹೋದ್ಸತಿ ಸೆಕೆಂಡ್ ರೌಂಡ್ ಬೆಂಗಳೂರು ಹೋದಾಗ ಅವ್ರು ತಗೊಂಡ್ರು. ಮುಂದೆ ಅವ್ರ ಕಡೆನೆ ಹೋಗಿತ್ತು ನಂದು. ಇಲ್ಲ ನೀನ್ ತಗೊಂಡಿದ್ದೀನಿ ಕಣೋ, ನಿಂದು ಹೋದ್ಸತಿ ಆಗಿದೆ, ನಿಂದು ನಿನ್ ಬೇಡ ಬೇರೆದಕ್ ಅಭಿ ಅವ್ರ ಹತ್ರ ಕಳ್ಸಿಕೊಡು ಅಂತೇಳಿ ನಮ್ಮ ಪ್ರೀತಿ ಅಭಿಷೇಕ್ ಸರ್ ಅಂತೇಳಿ ಅವರು, ಅಭಿಷೇಕ್ ಸರ್ ಹಾಗೆ ಪೃಥ್ವಿ ಅಕ್ಕ ನಾನು ಆಡಿಷನ್ ತಗೊಳ್ತಾರೆ ಸೆಕೆಂಡ್ ರೌಂಡ್ ಬೆಂಗಳೂರಲ್ಲಿ. ಅಲ್ಲಿನೂ ತುಂಬಾ ಚೆನ್ನಾಗಿ ಹಾಡ್ದೆ. ಅದಾದ್ಮೇಲೆ ಮತ್ತೆ 15-20 ದಿವಸಕ್ಕೆ ಫೋನ್ ಬರ್ಬೇಕು, ಮತ್ತೆ ಬರ್ತಿಲ್ಲ, ಮತ್ತೆ ಬರ್ಲಿಲ್ರಿ ಇಲ್ಲಿ. ಯಾಕೋ ಹಿಂಗಾಗತ್ತ ಮತ್ತೆ ಸುಮ್ಮಾದ್ವಿ. ಅದಾದ್ಮೇಲೆ ನಾವು ಪುಟ್ಟಯ್ಯನ ಆಶೀರ್ವಾದ, ತಾಯಿ ಶಾರದೇವನ ಅನುಗ್ರಹ, ನಾನ್ ನಂಬಿದ ದೇವ್ರ ಆಶೀರ್ವಾದ ಫೋನ್ ಬರುತ್ತೆ ಸರ್. ಅದು ಹೆಂಗಂದ್ರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಬಿಜಾಪುರ ಆಮೇಲೆ ಬೆಂಗಳೂರು ಕೊಟ್ಟಿದ್ ರೇವಣನ ಇವನೇನಾ ಎಲ್ಲರಿಗೂ ಅನಿಸ್ತಿತ್ತು, ಡೌಟ್ ಆ ರೇವಣ ಇವನೇನಾ. ಆಮೇಲೆ ನೆಕ್ಸ್ಟ್ ಹುಬ್ಬಳ್ಳಿ ಆಮೇಲೆ ಬೆಂಗಳೂರು ಬಂದಿದ್ನಲ್ಲ, ಆ ರೇವಣ್ಣನು ಇವನೇನಾ. ಹೌದು ಸರ್, ನಾನೇ ರೇವಣ್ಣ. ಎಲ್ಲ ಕಡೆ ಹೋಗಿದ್ದು ನೀವೇನೆ? ನಾನೇ ಸರ್, ನಾನೇ ಹೋಗಿದ್ದು ಅಂತಂದಾಗ ಅದೇ ನೀವು ಮೆಗಾ ಆಡಿಷನ್ ಸೆಲೆಕ್ಟ್ ಆಗಿದ್ದೀರಾ, ಬರ್ಬೇಕು ಅಂದಾಗ ಜೆಲ್ ಅಂದಿತ್ತು ಸರ್. ಆಕ್ಚುಲಿ ಅದು ಖುಷಿನೇ ಬೇರೆ ಆಗಿತ್ತು, ಅದು ಬಹಳ ಖುಷಿ ಸರ್. ಈಗ ಹೆಂಗ ಸಪೋಸ್ ಒಂದ್ ಉತ್ತರ ಹೇಳ್ಬೇಕಂದ್ರೆ ನಿಮ್ಗೆ, ರೀಸೆಂಟ್ ಆಗಿ ನಮ್ಮ RCB ಕಪ್ ಗೆಲ್ತಲ್ಲ, ಆ ಖುಷಿ ನಮ್ಗೆ ಆಕ್ಚುಲಿ 17 ವರ್ಷದಿಂದ ಅದು ಕಪ್ ಅದೊಂದು ಖುಷಿ ಆದಂಗ. ನಮ್ಗೆ 1-2 ಸೀಸನ್ ಆಯ್ತು ನಾವು ಕೆಲಸ ಮಾಡ್ತಾ ಇದೀವಿ, ಕಷ್ಟ ಪಡ್ತಾ ಇದೀವಿ, ಕೊನೆಗೂ ದೇವ್ರು ಕೈ ಹಿಡ್ದ, ಒಂದ್ ಲೈನ್ ನೆನಪಾಗ್ತದ ನನಗೆ. ದೇವ್ರು ನಮ್ ಸಲುವಾಗಿ ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಅವಕಾಶನ ಕೊಟ್ಟನಂತ. ಸೊ ಅದು ಸಮಯ ಬರೋ ತನಕ ಕಾಯ್ಬೇಕಂತ ಹೇಳ್ತಾರ. ಸೊ ಹಂಗಾಗಿರೋದಿದೆ, ಅದೇ ತಾಳೆದವನು ಹಂಗೆ. ಆಮೇಲೆ ಶಿವಣ್ಣ ಅವ್ರದೊಂದು ಡೈಲಾಗ್ ನೆನಪಾಗುತ್ತೆ ನಮ್ಗೆ. ಆಕ್ಚುಲಿ ದೇವ್ರು ನಮಗೊಬ್ಬ, ಅವನಿಗೆ ನಾವು ಕೋಟ್ಯಾಂತರ ಜನ ಯಾರ ಹತ್ರ ಅಂತ ಹೋಗ್ಬೇಕು. ಒಬ್ಬೊಬ್ಬರು ಕಡೆಯಿಂದ ಹೋಗ್ತಾ ಆಮೇಲೆ ಕೊನೆಗೆ ನಮ್ಮ ಹತ್ರ ಬಂದು ಒಂದು ಆಶೀರ್ವಾದ ನೀಡಿದ ಸರ್, ಗುರುಗಳ ಆಶೀರ್ವಾದ. ಅಂದ್ರೆ ನಮ್ ಸಮಯ ಯಾವಾಗ ಬರ್ತದ ಅವ್ ಕಾಯ್ಬೇಕಷ್ಟೇ. ಅಷ್ಟೇ ಸರ್, ಸಮಯ ಬಂದಾಗ ಅದನ್ನ ಉಪಯೋಗಿಸ್ಬೇಕಂತ ನನಗೆ ಅರ್ಥ ಆಗಿತ್ತು ಸರ್ ಅವಾಗ. ಸೊ ಹಿಂಗಾಗಿ ತುಂಬಾ ಖುಷಿ ಆಯ್ತು ಮೆಗಾ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿದ್ದು. ನಾನು ಅವಾಗ್ಲೂ ಗದಗಲ್ಲಿದ್ದೆ. ನಮ್ ದೊಡ್ಡಪ್ಪ ಫೋನ್ ಮಾಡ್ತಾರೆ, ಹಿಂಗಿಂಗ್ ತಮ್ಮ ಹಿಂಗಿಂಗ್ ಆಗೈತಿ, ಪಟ್ಟಿದ ಕಷ್ಟಕ್ಕೂ ಫಲ ಸಿಕ್ಕೈತಿ, ಈಗ ಮುಂದೆ ನಿನಗ್ ಬಿಟ್ಟಿದ್ದು ಅಂತಂದಿದ್ದು. ಅವಾಗೂ ನಾನು ಅಂದ್ರೆ ನನ್ಗೊಂದು ಹೋಪ್ ಇತ್ತು, ನಾನು ಮಾಡ್ಬೇಕು ಚೆನ್ನಾಗಿ ಸಾಧನೆ ಮಾಡ್ಬೇಕು ಅಂತೇಳಿ ಹೋದ್ವಿ. ಬೆಂಗಳೂರೊಳಗೆ ಹೋದ್ವಿ. ಯಾವ ಜನ್ಮದ ಪುಣ್ಯವೇನೋ ಅಂತ ಅದ್ಭುತವಾದ ಹಾಡು ಕೊಟ್ರು. ನಮ್ ಸಲುವಾಗಿ ಒಂದೆರಡು ಲೈನ್ ಹಾಡ್ಬೋದಲ್ಲ? ಖಂಡಿತ ಸರ್. ಈ ಹಾಡು ನನ್ನ ಲೈಫಿಗೆ ಒಂದು ಹೆಸರು ಕೊಟ್ಟಂತ ಹಾಡು ಸರ್. ನಾನು ಕಲಿತಾ ಇರೋದು ವಿದ್ಯಾಭ್ಯಾಸ ಗದಗೊಳಗ ಸಂಗೀತ ವಿದ್ಯಾಭ್ಯಾಸ ಮಾಡ್ತಾ ಇರೋದು ಪಂಡಿತ್ ವೆಂಕಟೇಶ್ ಆಲ್ಕೋಡ್ ಗುರುಗಳವ್ರ ಹತ್ರ ಸೀನಿಯರ್ ಅಭ್ಯಾಸ ಮಾಡ್ತಾ ಇದ್ದೀನಿ. ಅಂದ್ರ ಈಗ ಸಪೋಸ್ ನಾ ಗದಗ ಏನ್ ನಾವು ಮೆಗಾ ಆಡಿಷನ್ಗೆ ಹೋಗಿದ್ವಿ ಸರಿಗಮಪ ಒಳಗೆ, ಅವಾಗ ಎಲ್ಲರಿಗೂ ಅನ್ಸ್ತಿತ್ತು ನಾನು ಸಂಗೀತ ಹಾಡ್ತೀನಿ, ನನಗೆ ಸಂಗೀತ ಬರ್ತದೆ ಅವನಿಗೆ ಅಂತೇಳಿ. ಬಟ್ ನಾನ್ ಹೋಗಿದ್ದು ತಬಲಾ ಕಲಿಬೇಕು ಅಲ್ಲಿ. ಅಂದ್ರೆ ಅವ್ರಿಗೆ ಅಂದ್ರೆ ಆಶ್ರಮದವ್ರು ಅಂದ್ರೆ ಅವ್ರಿಗೆ ಏನಂದ್ರೆ, ಓ ನೀ ಸಂಗೀತ ಬರ್ತೈತಿ, ಚಲೋ ಕಲ್ತಾನ ಅನ್ನೋದು ಅವ್ರಿಗೆ ಒಂದಿತ್ತು. ಬ್ರ್ಯಾಂಡ್ ಹೌದು.
ಅದೊಂದು ಪುಣ್ಯ ಸ್ಥಳ ಸರ್. ಎಷ್ಟೋ ಜನ ಆ ಒಂದು ಆಶ್ರಮದಿಂದ ಬಂದಿದ್ದಾರೆ. ಹ್ಮ್. ಸೊ ಹೀಗಾಗಿ ನನಗೆ ಅವಾಗ ಸಂಗೀತ ಬರ್ತಿರ್ಲಿಲ್ಲ ಸರ್. ಹ್ಮ್. ನಾನು ಬಟ್ ಕೇಳ್ತಾ 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 ಎಲ್ರದ್ದು ಕೇಳ್ತಾ ಕೇಳ್ತಾ ನಂದು ಗಾಡ್ ಗಿಫ್ಟ್ ಆಗಿ ನಾನು ಸರಿಗಮಪಕ್ಕೆ ಹೋಗಿದ್ದು. ಹ್ಮ್. ಈ ಹಾಡು ನನ್ನ ಲೈಫಿಗೆ ಹೆಸರು ಕೊಟ್ಟಂತ ಹಾಡು ಸರ್. ಪಂಡಿತ್ ವೆಂಕಟೇಶ್ ಹಾಲ್ಕುಡುಗುರುಗಳು ಹಾಡಿದ್ದು, ಅವರೇ ಕಂಪೋಸ್ ಮಾಡಿ ನನಗೆ ಆ ಹಾಡು ಹಾಡಿದ್ದು ನಾನು ಅವ್ರದೇ. ಇವಾಗ ನಾನು ಸಂಗೀತ ಕಲಿತಾ ಇರೋದು ಅವ್ರ ಹತ್ರನೇ. ಅಲ್ಲಿ ದೇವ್ರು ಹೆಂಗ್ ಲಿಂಕ್ ಮಾಡಿದಾನೋ ಗೊತ್ತಿಲ್ಲ. ಹೌದು. ಹಂಗೆ. ಸೊ ಹಿಂಗಾಗಿ ಈ ಒಂದು ಹಾಡನ್ನ ಹಾಡಕ್ಕೆ ಇಷ್ಟ. ಅಲ್ಲ, ನೀವು ಬಯಸಿರ್ತಕ್ಕಂತ ಗುರುಗಳೇ ಸಿಕ್ಕ್ಯಾರ ನಿಮ್ಗೆ. ಹೌದು ಹೌದು. ಹಾ. ಯಾವ ಜನ್ಮದ ಪುಣ್ಯವೇನೋ ಪುಟ್ಟರಾಜ ಗುರು ದೊರೆತಾನ, ಕತ್ತಲಲ್ಲಿ ಕುಳಿತ ನಮಗೆ ಬೆಳಕಿನಡಿಗೆ ತದಾನ, ಕಣ್ಣು ಕಾಣದ ಕುರುಡರಾದ ತಂದೆ ತಾಯಿಗೆ ಬೇಡವಾದ ಭವಕ್ಕೆ ಭಾರವಾದ ನಮಗೆ, ಭವಕ್ಕೆ ಭಾರವಾದ ನಮಗೆ ಬದುಕು ಸುಂದರ ಮಾಡ್ಯಾನ. ಯಾವ ಜನ್ಮದ ಪುಣ್ಯವೇನೋ ಪುಟ್ಟರಾಜ ಗುರು ದೊರೆತಾನ. ಆಕ್ಚುಲಿ ಅದೇ ಈ ಹಾಡಕ್ ತಕ್ಕಂತೆ ನಿಮ್ಮ ಜೀವನ ಅದ. ಹಂಗೆ ಸರ್. ಕಣ್ಣು ಕಾಣದ ಅಂದರು ನಾವು ಹ್ಮ್. ಕೈ ಹಿಡಿದು ನಡೆಸುತ್ತಂದೆ ಅಂತಾರಲ್ಲ. ಹೌದ್ ಹೌದ್ ಹೌದು. ಹಂಗ ಈಗ ನಿಮ್ಗ ಆ ಒಂದು ಫೀಲ್ ಇರ್ಲಿಲ್ಲೇನು, ನನಗೆ ಈ ತರದ ವೈಕಲ್ಯತೆ ಅದ, ನಾನು ಏನು ಮಾಡ್ಲಕ್ ಆಗಲ್ಲೇನೋ ಅಂತೇಳಿ ಈ ತರದ ಫೀಲ್ ಏನೂ ಇರ್ಲಿಲ್ಲ? ಆಲ್ಮೋಸ್ಟ್ ನಮ್ಮ ಮನೇಲಿ ಆ ತರದ್ ಯಾರು ನಮ್ಗೆ ಫೀಲೇ ಕೊಟ್ಟಿಲ್ಲ ಸರ್. ಕುರುಡ ಇವನು, ಕಣ್ ಕಾಣಿಸಲ್ಲ ಅಂತೇಳಿ ಯಾರು ನಮ್ಗೆ ಫ್ರೀಡಮ್ ಆ ತರದ್ದು ಒಂದು ವೈಬೆ ಕ್ರಿಯೇಟ್ ಮಾಡಿಲ್ಲ ಸರ್ ನಮ್ಮ ಹತ್ರ. ನಮ್ಮ ಮನೆಯಲ್ಲಿ ಎಲ್ರು ಇವನು ನಮ್ ತರ ಒಂದು ಮಗಾನೆ, ಇವನು ನಮ್ ಮಗಾನೆ, ಇವನ್ ದೇವ್ರು ಕೊಟ್ಟು ವರಾನೆ ಅಂತ ನಮ್ಗೆ ಪ್ರೀತಿಸಿದ್ದು, ಹಂಗೆ ಬೆಳೆಸಿದ್ದು. ಸೊ ಹಿಂಗಾಗಿ ನನ್ಗೆ ಅದೊಂದಿತ್ತು, ಏನೋ ಸಾಧಿಸ್ಬೇಕಂತ ಒಂದಿತ್ತು. ಬಟ್ ಆದ್ರೆ ಆ ತರದ್ದು ವೈಬು ಎಲ್ಲಿ ನನಗೆ ಅನ್ಸ್ಲಿಲ್ಲ ಸರ್. ಆದ್ರೆ ಅದ ಸಾಹಿತ್ಯನ ಹಂಗಿದೆ ಸರ್. ಕಣ್ಣು ಕಾಣದ ಕುರುಡರಾದ ತಂದೆ ತಾಯಿಗೆ ಬೇಡವಾದ ಭವಕ್ಕೆ ಭಾರವಾದ ನಮಗೆ, ಭವಕ್ಕೆ ಭಾರವಾದ ನಮಗೆ ಬದುಕು ಸುಂದರ ಮಾಡ್ಯಾನ. ಅದು ಒಂದು ನಾವು ಭವಕ್ಕೆ ಭಾರವಾದಂತವ್ರು ಅಂದ್ರೆ, ಈಗ ಸಪೋಸ್ ಕಣ್ಣಿಲ್ಲ, ಕೆಲವೊಂದ್ ಜನದ್ದು ಸರ್ ಅದು ಎಕ್ಸ್ಪೆಕ್ಟೇಷನ್ ಒಂದಿರ್ತದೆ, ಕಣ್ಣಿಲ್ಲ ಏನ್ ಮಾಡ್ತಾನೆ ಇವನು ಅಂತ ಅದೊಂದು ಇರ್ತದೆ ಸರ್. ಅದು ನಮ್ಗೆ ಅದು ಹಂಗೆ ಅದ್ ನಮ್ಮ ಮನೇಲಿ ಯಾವ್ದು ನನಗೆ ಬರೆದು ಕೊಟ್ಟಿಲ್ಲ. ಬಟ್ ನಾನು ಎಲ್ರ ಜೊತೆಗೆ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ದೆ. ಎಲ್ರು ನನ್ಗೆ ಅಷ್ಟೇ ಪ್ರೀತಿಯಿಂದ ಗೌರವಿಸೋರು, ಅಷ್ಟೇ ಪ್ರೀತಿಯಿಂದ ನನ್ನ ಪ್ರೀತಿಸೋರು, ಅಷ್ಟೇ ಚೆನ್ನಾಗಿ ನನ್ ಬೆಳೆಸಿದವರು. ಸೊ ಹಿಂಗಾಗಿ ಅದೊಂದೇನು ಬರ್ಲಿಲ್ಲ ಸರ್ ನನ್ಗೆ. ಆಕ್ಚುಲಿ ಗದಗ ಆಶ್ರಮ ಅಂತಂದ್ ಕೂಡ್ಲೇನೆ ಪ್ರತಿಯೊಬ್ಬ ಅಂಧ ಅನಾಥರು ಮತ್ತು ಬಡ ಮಕ್ಕಳಿಗೆ ಬೆಳೆಸಿರ್ತಕ್ಕಂತ ಒಂದು ಪುಣ್ಯ ಸ್ಥಾನ ಅದು. ಹೌದು ಹೌದು ಸರ್. ನಿಮ್ಮ ಜೀವನದಲ್ಲಿ ಆರಂಭ ಆಗುವಂತ ಸಂದರ್ಭದೊಳಗ ನಿಮ್ಗೆ ಯಾರೆಲ್ಲ ಸಹಾಯ ಮಾಡಿದ್ರು ಮತ್ತೆ ನಿಮ್ಗೆ ಯಾವ ರೀತಿಯಾದಂತದ್ದು ಒಂದು ಸವಲತ್ತನ್ನ ಮಾಡ್ಕೊಟ್ಟಿದ್ದಾರೆ? ಇಲ್ಲ, ಬಹಳ ಖುಷಿ ಆಗ್ತದೆ ಸರ್ ನನಗೆ. ಆಕ್ಚುಲಿ ಇಲ್ಲಿಂದ ನಾನು ಫಸ್ಟ್ ಗದಗ ಹೋದಾಗ ನಮ್ಮ ತಾಯಿಯವ್ರ ಊರು ರೇವೂರು ಅಂತ ಹೇಳಿ. ರೇವೂರು? ಹಾ, ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕು ರೇವೂರು ಅಂತ ಬರುತ್ತೆ. ಅಲ್ಲಿ ನಾನು ಅಂದ್ರೆ ಸ್ವಲ್ಪ ಜಾಸ್ತಿ ಅಲ್ಲಿ ಇರ್ತಿದ್ದೆ ಅವಾಗ ಬೇಸಿಗೆ ಒಳಗೆ. ರೇವೂರ್ ಒಳಗೆ ಸ್ವಲ್ಪ ನಮ್ಮ ಅಜ್ಜ ಅಜ್ಜಿ ಜೊತೆಗೆ ಸ್ವಲ್ಪ ಕಾಲು ಕಳ್ಕೊಂಡು ನಮ್ಮ ಮಾವ ಅದೆಲ್ಲರ ಜೊತೆ ಸ್ವಲ್ಪ ಇರ್ತಿದ್ದೆ ರೀ. ಅಲ್ಲೊಂದು ಪ್ರೀತಿ ಬಾಂಧವ್ಯ ಇತ್ತು. ಈಗ ನಾನೊಂದು ಒಳ್ಳೆ ಹೆಸರು ಮಾಡಿ ಆ ಊರಿಗೆ ಹೋದಾಗ ಅದೇ ಪ್ರೀತಿ ವಾತ್ಸಲ್ಯ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ಕೊಳ್ತೀನಿ ಸರ್ ನಾನು. ಆಕ್ಚುಲಿ ತುಂಬಾ ಖುಷಿ ಆಗತ್ತೆ. ಅಲ್ಲಿ ನನಗೆ ಗೆಳೆಯ ಇದೆ ಸರ್, ತನೋಜ್ ಅಂತ ಹೇಳಿ. ಈ ಸಮಯದಲ್ಲಿ ನಾನು ಹೇಳ್ಬೇಕು, ಅವಾಗ ಅವನೇನಂದ ಅಂದ್ರೆ ಅಲ್ಲಿ ಗದಗೊಳಗ ಮೊದ್ಲು ನನಗಿಂತ ಒಂದ್ 2-3 ತಿಂಗಳು ಮುಂಚೆ ಹೋಗಿದ್ದ ಸರ್ ಅಲ್ಲಿ ಗದಗ. ಅಲ್ಲೇ ನಾನು ಪುರಾಣಕ್ಕೆ ಹೋಗಿದ್ದೆ ಸರ್, ದೇವಿ ಪುರಾಣಕ್ಕೆ. ದಸರಾದೊಳಗೆ ಪುರಾಣಕ್ಕೆ ಹೋದಾಗ ಅಲ್ಲಿ ಪರಿಚಯ ಆಗಿತ್ತು ಸರ್ ನನಗೆ ತನೋಜ್ ಅಂತ ಹೇಳಿ. ಅವ ನನಗಿಂತ ಒಂದ್ 2-3 ತಿಂಗಳು ಮುಂಚೆ ಹೋಗಿದ್ದ ಅಲ್ಲಿ. ಅವ ಅಲ್ಲಿ ಹೋಗಿ ಬರೋಬ್ಬರಿ ಸೆಟ್ಲ್ ಆಗಿದ್ದ. ಆಮೇಲೆ ಎಲ್ಲರ ಜೊತೆಗೆ ಪ್ರೀತಿ ಬಾಂಧವ್ಯದಿಂದ ಅವಾಗ ಏನಂದ, ರೇವಣ್ಣ ನೀನು ನನ್ ರೂಮಿಗೆ ಬಂದ್ಬಿಡು ಗದಗ. ಅಲ್ಲೇ ಮಠದೊಳಗ ನಂದು ಅಂದ್ರೆ ಎಲ್ಲಾರು ಒಂದ್ ರೂಮ್ ಒಳಗೆ 10-15 ಜನ ಇರ್ತೀವಿ ಸರ್ ನಾವು. ಆ ರೂಮ್ ಅಂದ್ರೆ ಬಹಳ ನೀಟ್ ಆಗಿರುವಂತಹ ಅದ್ಭುತವಾದ ರೂಮ್ ಸರ್ ಅದು. ನಮಗೆ ತುಂಬಾ ಎಲ್ಲಾ ಒಳ್ಳೊಳ್ಳೆ ಜನ, ಆಮೇಲೆ ಎಲ್ಲಾ ದೊಡ್ಡ ದೊಡ್ಡ ಕಲಾವಿದ್ರು ಆ ರೂಮ್ ಅಲ್ಲಿ ಇದ್ದವ್ರು ಮೊದಲು. ಇವಾಗ ಸದ್ಯದ್ರೊಳಗೆ ನಿಮ್ಗೆ ಹೇಳ್ಬೇಕಂದ್ರ
ಉತ್ತಮ್ ಕುಮಾರ್ ಲಾತೂರ್ ಸರ್ ಅಂತ ಹೇಳಿ ಒಂದು ಅದ್ಭುತವಾದ ಕಲಾವಿದರು ಸರ್ ಅವರು. ಅವ್ರಿಗೆ ಬ್ಲೈಂಡು, ಹೌದು. ಬಟ್ ಪುಟ್ಟಯ್ಯಜ್ ಅವರೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಈಗ ಅಂತೆಲ್ಲ ದೊಡ್ಡ ದೊಡ್ಡ ವಿದ್ಯಾವಂತರು ಆ ರೂಮಲ್ಲಿ ಇದ್ರು ಸರ್. ಆ ರೂಮಲ್ಲಿ ಹೋಗಿ ಇವನ್ ಸೆಟ್ಲ್ ಆಗಿದ್ದ, ಅಂದ್ರೆ ಅಲ್ಲೇ ಫಿಕ್ಸ್ ಆಗಿದ್ದ ಅದೇ ರೂಮಲ್ಲಿ ಅಂತ ಅಂದಾಗ, ನೀನ್ ನನ್ ರೂಮಿಗೆ ಬಂದ್ಬಿಡು, ನೀನ್ ಇಲ್ಲೇ ಇದ್ಬಿಡು ಅಂತ ಹೇಳಿ ಅವನು ಸಪೋರ್ಟ್ ಮಾಡಿ ಅವ್ನ ರೂಮಲ್ಲೇ ಹೋಗಿದ್ದೆ ಸರ್. ಇವಾಗಾದ್ರೂ ನಾನು ಅದೇ ರೂಮಲ್ಲಿ ಇದ್ದೀನಿ, 19ನೇ ರೂಮಲ್ಲಿ ಮೇನೆ ಅಮೆರಿಕಾ ಬಿಲ್ಡಿಂಗ್ ಅಲ್ಲಿ ಗದಗೊಳಗೆ. ಆಮೇಲೆ ಹೇಮರಾಜ್ ಶಾಸ್ತ್ರಿಗಳು ನಮ್ಮ ಮಠದ ಮ್ಯಾನೇಜರು, ಅವರು ಸಪೋರ್ಟ್ ಮಾಡಿ ಆಕ್ಚುಲಿ ಕಲಿಯೋರಿಗೆ ನಮ್ಮ ಆಶ್ರಮ ಬೆಳಕಾಗುತ್ತೆ ಸರ್. ಆಕ್ಚುಲಿ ಎಲ್ರಿಗೂ ಹೇಳ್ಬೇಕಿರೋದು ಒಂದೇ ವಿಷಯ, ನಿಮ್ಮ ವಿಡಿಯೋ ಮುಖಾಂತರ ನಿಮ್ಮ ಜೈ ಮೀಡಿಯಾ ರೆಕಾರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಹೇಳೋದಿಷ್ಟೇ, ಏನ್ ಸಂಗೀತ ಅಂತ ಬಂದ್ರೆ ನಾನು ಚೆನ್ನಾಗಿ ಕಲಿಬೇಕು ಅಂತ ಏನಾದ್ರು ಒಂದಿದ್ರೆ ಆಶ್ರಮಕ್ಕೆ ಹೋದ್ರೆ ಆಶ್ರಮ ಖಂಡಿತ ನಿಮಗೆ ಬೆಳಕಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಜೂನ್ ಅಲ್ಲಿ ಅಡ್ಮಿಷನ್ ಮುಗಿದ್ಬಿಡ್ತದೆ ಸರ್. ಜೂನ್ ಅಲ್ಲೆಲ್ಲ ಅಡ್ಮಿಷನ್ ಮುಗಿದ್ಬಿಡ್ತದೆ. ಹೆಂಗ್ ಮಾಡೋದು ಇವಾಗ? ಜುಲೈ ಸರ್, ನಾನು ಹೋಗಿದ್ ಜುಲೈ 22. ಹೇಮರಾಜ್ ಶಾಸ್ತ್ರಿಗಳವರ ಕಾಂಟ್ಯಾಕ್ಟ್ ಸಿಗುತ್ತೆ. ಸಿಕ್ಕಾಗ ಹೆಂಗ್ರಿ ಗುರುಗಳ ನಾ ಬಂದ ಗದಗ ಪುಟ್ಟಯ್ಯಜರ ಆಶ್ರಮದೊಳಗ ಸಂಗೀತ ಕಲಿಬೇಕು ಅಂದಾಗ ಬಹಳ ಖುಷಿಯಿಂದ ಅವರು ಬಾತಮ್ಮ ನೀ ಬಂದ್ ಕಲಿ ಅಂತ ಒಂದು ಪ್ರೀತಿ ಕೊಟ್ಟು ಪ್ರೋತ್ಸಾಹ ಮಾಡಿ ಅಲ್ಲಿ ಅವರು ಇಟ್ಕೊಂಡು ನನ್ನ ಅಡ್ಮಿಷನ್ ಮಾಡಿ ಇಲ್ಲಿವರೆಗೂ ಜೀವನ ತುಂಬಾ ಚೆನ್ನಾಗಿ ಸಾಗ್ತಾ ಇದೆ ಸರ್. ಅಲ್ಲಿಂದ ಹೋಗಿ ಸರಿಗಮಪಕ್ಕೆ ಹೋಗಿ, ಅಲ್ಲಿಂದ ಫೈನಲ್ಸ್ ಒಳಗೆ ಹೋಗಿ ಹಾಡಿ 4th ಪ್ಲೇಸ್ ಅಲ್ಲಿ ಇರೋದು, ಕರ್ನಾಟಕದ ಜನತೆ ಪ್ರೀತಿ ಪಡೆದಿರೋದು, ಎಲ್ಲ ಸಮಸ್ತ ನಾಡಿನ ಜನತೆ ಆಶೀರ್ವಾದ ಪಡೆದಿದ್ದು ಬಹಳ ಖುಷಿ ಇದೆ ಸರ್. ಆಕ್ಚುಲಿ ಗದಗ್ ಜೀವನ ಏನ್ ನಿಮಗೆ ಬೇಸಿಕ್ ಸಪೋರ್ಟ್ ಕೊಡ್ತು, ಅದೇ ರೀತಿ ಸರಿಗಮಪ ಎಂಟ್ರಿ ಕೊಡ್ತೀರಿ. ಹೌದು ಸರ್. ಸೊ ಅವಾಗ ಯಾರೆಲ್ಲ ನಿಮ್ಗ ಸಹಾಯ ಮಾಡಿದ್ರು, ನೀವು ಒಂದು ಕನ್ನಡಿಗರಿಗೆ ಕನ್ನಡ ಜನರ ಪ್ರೀತಿ ಗಳಿಸ್ಬೇಕಾದ್ರ ಯಾರೆಲ್ಲ ಸಪೋರ್ಟ್ ಇತ್ತು, ಯಾವ ರೀತಿಯಾಗಿ ಅವ್ರು ನಿಮ್ಗ ಸಹಾಯ ಮಾಡಿದ್ರ ಅನ್ನೋದು? ಅದೇ ಆಡಿಷನ್ ಕೋರ್ಟಲ್ಲಿ ಹೋದಾಗ ಬೆಂಗಳೂರಿಗೆ ನಾನು ಸರಿಗಮಪ ಸೆಲೆಕ್ಟ್ ಆದಾಗ ನಾನೊಬ್ಬ ಗಡಿನಾಡ ಕನ್ನಡಿಗ ಸರ್. ಗಡಿನಾಡ ಕನ್ನಡಿಗ. ಈ ಕಡೆ ಕರ್ನಾಟಕ ಮಹಾರಾಷ್ಟ್ರ ಎರಡು ಬೌಂಡ್ರಿ ಒಳಗಿರುವಂತ ಒಂದು ಊರು ಸರ್ ನಮ್ದು. ಸೊ ಹಿಂಗಾಗಿ ನಾನು ಗಡಿನಾಡ ಕನ್ನಡಿಗ. ಮಹಾರಾಷ್ಟ್ರ ಕನ್ನಡಿಗರು ತುಂಬಾ ಚೆನ್ನಾಗಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಪ್ರೀತಿ ಮಾಡಿ ಬೆಳೆಸ್ತಾ ಇರೋದು. ಆಕ್ಚುಲಿ ಯಾರ ಮನ್ಯಾಗ ಜಿ ಕನ್ನಡ ಚಾನೆಲ್ ಇಲ್ಲ, ನಾನು ಹೋದಾಗ ಎಲ್ರ ಮನೆಯಲ್ಲಿ ಆಲ್ಮೋಸ್ಟ್ ಜಿ ಕನ್ನಡ ಚಾನೆಲ್ ಇತ್ತು ಸರ್. ಅಂದ್ರೆ ಅವಾಗ ಆ ಒಂದ್ ಚಾನೆಲ್ ನ ನೋಡ್ಲಿಕ್ಕೆ ಶುರು ಮಾಡಿ? ಹೌದು ಸರ್. ಈ ಕಡೆ ಪುಣೆ, ಮುಂಬೈ, ಆಮೇಲೆ ನಮ್ ದೊಡ್ಡಪ್ಪನ ಸ್ನೇಹಿತರೆಲ್ಲ ಆ ಕಡೆ ಡೆಲ್ಲಿ ಒಳಗ, ಅವರು ಈ ಕಡೆ ಕೇರಳ ಒಳಗ, ಅವರು ಶಿಕ್ಷಕರಾಗಿರೋದ್ರಿಂದ ಅವ್ರಿಗೆ ಕೆಲವೊಂದು ಕಾಂಟ್ಯಾಕ್ಟ್ ಇತ್ತು ಸರ್. ಈ ಗಡಿ ಭಾಗದೊಳಗೆ ಕನ್ನಡ ಚಾನಲ್ ನೋಡ್ಲಿಕ್ಕೆ ಶುರು ಮಾಡಿದ್ರು ಸರ್. ಅಂದ್ರೆ ನಮ್ ದೊಡ್ಡಪ್ಪ ಅವ್ರದ್ದೊಂದು ಬಳಗ ಆಯ್ತು ಸರ್, ಆದರ್ಶ ಕನ್ನಡಿಗರ ಬಳಗ ಅಂತ ಹೇಳಿ. ಅವರು ಸುಮಾರೊಂದು ನಾನ್ ನೋಡಿರೋ ಪ್ರಕಾರ 100 ಜನ ಶಿಕ್ಷಕರ ಮೇಲೆ ಇದೆ ಸರ್ ಆ ಗ್ರೂಪ್ ಅಲ್ಲಿ. ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಹೋಗ್ತಾರೆ. ಸೊ ಹೀಗಾಗಿ ಅಲ್ಲಿಂದ ಅಲ್ಲಿಗೆ ಇಲ್ಲೆಲ್ಲ ಗಡಿನಾಡ ಕನ್ನಡಿಗರು ಎಷ್ಟು ಜನ ಇದಾರೆ, ಆಮೇಲೆ ಎಲ್ಲೆಲ್ಲಿ ಕನ್ನಡ ಸ್ಕೂಲ್ಗಳು ಅದಾವ, ಎಲ್ಲೆಲ್ಲಿ ಕನ್ನಡಿಗರು ಇದಾರೆ, ಎಲ್ರಿಗೂ ವಿಷಯನ ತಲುಪಿಸಿ ನಮ್ಮ ತಮ್ಮನ ಮಗ ಅಲ್ಲಿದಾನ ಅಂತ ಹೇಳಿ ಅವರು ಒಂದು ಪ್ರೋತ್ಸಾಹ ಕೊಟ್ಟು ಈ ಒಂದು ಗಡಿನಾಡ ಕನ್ನಡಿಗರ, ಈ ನಮ್ಮ ಮಹಾರಾಷ್ಟ್ರ ಕನ್ನಡಿಗರ ಒಳಗೆ ಎಷ್ಟು ಮನೆಯೊಳಗೆ ಚಾನೆಲ್ ಜಿ ಇದ್ದಿದ್ದಿಲ್ಲ, ಸುಮಾರು ಜನ ಮನೆಯಲ್ಲಿ ಜಿ ಕನ್ನಡ ಚಾನೆಲ್ ಇತ್ತು ಸರ್. ತುಂಬಾ ಚೆನ್ನಾಗಿ ಪ್ರೀತಿ ಪ್ರೋತ್ಸಾಹದಿಂದ ಬೆಳೆಸಿದ್ರು. ಮಹಾರಾಷ್ಟ್ರ ಕನ್ನಡಿಗರು ಪ್ರೀತಿ ಪ್ರೋತ್ಸಾಹ ಕೊಟ್ಟು ಅದೊಂದು ಖುಷಿ. ಆದ್ರೆ ನನ್ನನ್ನ ಪೂರ್ತಿ ಗುರುತು ಹಿಡಿದಿದ್ದು, ಪೂರ್ತಿ ನಮ್ಮ ಮನೆ ಮಗ ಚೆನ್ನಾಗಿ ಬೆಳಿಬೇಕು ಸಪೋರ್ಟ್ ಮಾಡಿದ್ದು ನಮ್ಮ ಕರ್ನಾಟಕದ ಜನತೆ ಸರ್. ಕರ್ನಾಟಕ. ಅಲ್ಲಿಂದ ನಾನು ತುಂಬಾ, ಅಂದ್ರೆ ಈಗ ಒಂದು ಜಿ ಕನ್ನಡ ಪಾಪ್ಯುಲರ್ ಶೋ ಸರ್, ಅದು ನಂಬರ್ 1 ಶೋ ಸರ್ ಕರ್ನಾಟಕದಲ್ಲಿ. ಈ ಒಂದು ಶೋ ಒಳಗೆ ನಾವು ಪಾರ್ಟಿಸಿಪೇಟ್ ಮಾಡಿದಾಗ ಎಲ್ಲಾ ಜನತೆ, ಸಮಸ್ತ ನಾಡಿನ ಜನತೆ, ಕರ್ನಾಟಕದವರಾಗಿರ್ಲಿ, ಮಹಾರಾಷ್ಟ್ರದಾಗಿರ್ಲಿ, ತಮಿಳುನಾಡು, ಕೇರಳ, ಎಲ್ಲಾ ಕನ್ನಡಿಗರು, ಎಲ್ಲ ಸಮಸ್ತ ನಾಡಿನ ಜನತೆ ಬಹಳ ಪ್ರೀತಿ ಪ್ರೋತ್ಸಾಹ ಕೊಟ್ಟು ಅಷ್ಟೇ ಆನಂದದಿಂದ ಮನೆ ಮಗ ಅಂತ ಸ್ವೀಕರಿಸಿ ತುಂಬಾ ಚೆನ್ನಾಗಿ ಒಂದು ಪ್ರೀತಿ ವಿಶ್ವಾಸ ತೋರಿಸಿದ್ರು ಸರ್. ಅದೊಂದು ಖುಷಿ ಸರ್, ಅದೊಂದು ಪುಣ್ಯ ಸರ್. ನಾವ್ 7 ಜನ ಮತ್ತೆ ಪುಣ್ಯ ಮಾಡಿದ್ದಕ್ಕೆ ಈ ಒಂದು ಪ್ರೀತಿ ಸಿಕ್ಕಿದೆ. ಹಾಗೆ ನಿಮಗ್ ಗೊತ್ತಿರೋ ಹಾಗೆ ಬಾಕ್ಸ್ ಆಫೀಸ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಅಪ್ಪಟ ಅಭಿಮಾನಿ ಸರ್. ಎಲ್ಲಾ ಕಡೆ ನೋಡಿರ್ತೀರಾ ಸರಿ. ಅದು ಎಲ್ಲರಿಗೂ ಒಂದು ಅಭಿಮಾನ ಇರ್ತದೆ. ಹೌದು. ನಿಮಗೂ ಒಂದ್ ರೀತಿ ವಿಭಿನ್ನವಾಗಿರ್ತಕ್ಕಂಥ ಅಭಿಮಾನ. ಹೌದು. ದರ್ಶನ್ ಸರ್ ಅಂತಂದ್ರೆ ಅಷ್ಟು ಖುಷಿ, ಅವರು ವಾಯ್ಸ್ ಕೇಳಿದ್ರೆ ಸಾಕು. ಅಟ್ಲೀಸ್ಟ್ ರಿಯಲ್ ಆಗಿ ನೋಡದಿದ್ರು ಟಿವಿ ಒಳಗೋ ಅಥವಾ ಮೊಬೈಲ್ ಒಳಗೋ ಅವ್ರ ವಾಯ್ಸ್ ಕೇಳಿದ್ರೆ ನಿಮ್ಗೆ
ಒಂಥರ ಕಿವಿ ನಿಗಿರ್ತದ. ಹೌದು ಹೌದು. ಸೊ ಆ ತರದ್ ಹುಚ್ಚ ಯಾಕಂತ ಇದನ್ನ ಗೊತ್ತಿಲ್ಲ ಸರ್. ಅವ್ರು ಮಾಡಿರೋ ಸಿನಿಮಾಗಳು ತುಂಬಾ ಇಷ್ಟ ನಮ್ಗೆ. ಆಮೇಲೆ ಅವರು ಹೆಂಗಂದ್ರೆ ನಾನು ಒಂದು ವಿಡಿಯೋ ನೋಡಿದೆ, ಮೀಡಿಯಾನ ಅವಾಯ್ಡ್ ಮಾಡಿ ಹೆಲ್ಪ್ ಮಾಡ್ತಾರೆ ಸರ್ ಅವ್ರು. ಅಂದ್ರೆ ಯಾರ ಕಣ್ಣಿಗೂ ಕಾಣಬಾರ್ದು ಅದು. ಈ ಕಡೆ ಕೊಟ್ಟಿದ್ ಈ ಕಡೆ ಗೊತ್ತಾಗಂಗಿಲ್ಲ, ಈ ಕಡೆ ಕೊಟ್ಟಿದ್ ಈ ಕಡೆ ಗೊತ್ತಾಗಂಗಿಲ್ಲ. ಹಂಗೆ ನಮ್ಮ ದರ್ಶನ್ ಸರ್ ಅವರ ಒಂದು ಹೆಲ್ಪಿಂಗ್ ನೇಚರ್ ತುಂಬಾ ಖುಷಿ ಕೊಡುತ್ತೆ ನಮ್ಗೆ. ಆಮೇಲೆ ಎಷ್ಟೋ ಅನಾಥ ಮಕ್ಕಳಿಗೆ ಅಂದ್ರೆ ಅನಾಥಾಶ್ರಮ, ವೃದ್ಧಾಶ್ರಮ, ಗೋಶಾಲೆಗಳು ಕಟ್ಟಿ ಎಷ್ಟೋ ಬಡವರ ಮಕ್ಕಳಿಗೆ ದಾರಿದೀಪವಾದಂತವ್ರು, ಅಭಿಮಾನಿಗಳಿಗೆ ತುಂಬಾ ಪ್ರೀತಿ ತೋರಿಸೋರು. ಅದು ಒಂದು ಮ್ಯಾಟರ್ ಆಗಿ ನನಗೆ ತುಂಬಾ ಖುಷಿ ಆಗತ್ತೆ ಸರ್. ಒಂದು ದರ್ಶನ್ ಸರ್ ಅವ್ರ ಮೇಲೆ ಅಭಿಮಾನ. ಆಮೇಲೆ ಬರ್ತಾ ಬರ್ತಾ ನಾನು ಎಲ್ಲಾ ಹೀರೋಗಳ ಹಾಡನ್ನ ಹಾಡ್ತಾ ಬರ್ತದೆ ಸರ್. ಶಿವಣ್ಣ ಅವರು ನಿಮ್ಗೆ ಬಹಳಷ್ಟು ಏನು ಸಪೋರ್ಟ್ ಮಾಡ್ತಾರ. ಹೌದು ಸರ್. ಶಿವಣ್ಣ ಅವರು ಕಂಡಾಗ ನಿಮ್ಗೊಂದು ಕ್ಷಣ ಏನೋ ಒಂಥರ ಖುಷಿ ಆಗಿತ್ತು. ಹೌದು. ಸೊ ಅವಾಗ ಆಗಿರ್ತಕ್ಕಂಥ ಅನುಭವ ಹೆಂಗಂತ ಸರ್, ಹೀರೋಗಳಲ್ಲಿ ಆಲ್ಮೋಸ್ಟ್ ಆಲ್ ಕನ್ನಡ ಇಂಡಸ್ಟ್ರಿ ಏನಿದೆ ಅದ್ರಲ್ಲಿ ಒಂದು 75% ಆಲ್ಮೋಸ್ಟ್ ಎಲ್ರಿಗೂ ಮೀಟ್ ಆಗಿನಿ ಸರ್. 75%. ನನಗ್ ನೆನಪಿರೋದು, ನಾನು ಫಸ್ಟ್ ಮೀಟ್ ಮಾಡಿದ್ದು ನಮ್ಮಣ್ಣ ನಾನು ಅಲ್ಲೇ ಸರಿಗಮಪಲ್ಲಿ ನಮ್ ಜೊತೆಗಿದ್ದಾಗ ಯಾವಾಗ ಬ್ರೇಕ್ ಸಿಕ್ತಿತ್ತು, ಯಾವಾಗ ಹೋಗ್ಬೇಕಾಗ್ತಿತ್ತು, ಅವಾಗೆಲ್ಲ ಅಭಯ್ ನಡು ಸ್ಟುಡಿಯೋ ಒಳಗೆ ನಾವು ಊಟಕ್ಕೆ ಹೋಗ್ತಿದ್ವಿ. ಅಲ್ಲಿ ನಮ್ಮ ಕಾಮಿಡಿ ಕೆಲಾಡಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಹೋಗ್ತಿದ್ವಿ ನಾವು, ನಮ್ಮ ಅಣ್ಣನ ಇಬ್ರು ಹೋಗ್ತಿದ್ವಿ. ಆಮೇಲೆ ನಮಗ್ ಹೀರೋಗಳು ನೋಡುದಂದ್ರೆ ಹುಚ್ಚ ಬಾಳ್ರಿ. ಅವಾಗ ಎಲ್ಲ ಸಿನಿಮಾ ನೋಡ್ತಿದ್ವಲ್ಲ ಅವ್ರದ್ದು, ಅವ್ರಿಗೆ ರಿಯಲ್ ಆಗಿ ಯಾವಾಗ ನೋಡೋದು, ಅವ್ರ ಜೊತೆಗೆ ಯಾವಾಗ ಮಾತಾಡ್ಸೋದು ಅನ್ನೋದೊಂದು ಆಸೆ ಇತ್ರಿ. ಸೊ ಹಿಂಗಾಗಿ ಲವ್ಲಿ ಸ್ಟಾರ್ ಪ್ರೇಮ್ ಸರ್ಗೆ ಮೊದಲನ ಭೇಟಿ ಆಗಿದ್ದು ಅನ್ಕೊಳ್ತೀನಿ. ಆಮೇಲೆ ಕ್ರೇಜಿ ಕ್ವೀನ್ ರಕ್ಷಿತಾ ಮ್ಯಾಮ್ ಅವ್ರಿಗೆ ನಾನು ಭೇಟಿ ಆಗಿದ್ದು. ಹಂಗೆ ಜಗ್ಗೇಶ್ ಸರ್ಗೆ ಮೀಟ್ ಆಗಿದ್ದು. ಫಸ್ಟ್ 3 ಜನನ ಮೀಟ್ ಆಗಿದ್ದು ಸರ್. ನಾನು ಫಸ್ಟ್ ಮೀಟ್ ಆಗಿದ್ದೆ ಇವ್ರಿಗೆ. ಅದಾದ್ಮೇಲೆ ಶಿವಣ್ಣ ಸರ್ ಮೀಟ್ ಆಗ್ತೀನಿ. ಅದಾದ್ಮೇಲೆ ವಿಜಯ ರಾಘವೇಂದ್ರ ಸರ್, ರಾಘವೇಂದ್ರ ರಾಜ್ಕುಮಾರ್ ಸರ್, ಡಿ ಬಾಸ್ ದರ್ಶನ್ ಸರ್, ಎಲ್ರಿಗೂ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಿದೆ ಎಲ್ರಿಗೂ ಮೀಟ್ ಆಗ್ತೀನಿ. ನಮ್ಮ ಪ್ರೀತಿಯ ರಚಿತಾ ರಾಮ್ ಮೇಡಮ್ ಎಲ್ರಿಗೂ ಭೇಟಿ ಆಗ್ತೀನಿ. ತಾರಮ್ಮ, ಆಮೇಲೆ ಸುಮಾರು ನಮ್ಮ ಶರಣ್ ಸರ್ ಆಗಿರ್ಲಿ, ಚಿಕ್ಕಣ್ಣ ಸರ್ ಆಗಿರ್ಲಿ, ಆಲ್ಮೋಸ್ಟ್ ನೋಡಿದೀನಿ. ಆಮೇಲೆ ಶಿವಣ್ಣ ಸರ್ ಹೆಂಗ್ ಭೇಟಿ ಆಗಿದ್ದು ಅಂದ್ರೆ, ದೊಡ್ಡ ಮನೆ ವೈಭವ ಅಂತ ಒಂದ್ ರೌಂಡ್ ಮಾಡ್ತಾರೆ ಸರ್ ನಮ್ಮ ಸೀಸನ್ ಅಲ್ಲಿ. ಅವಾಗ ಶಿವಣ್ಣ ಅವ್ರು ಬಂದಿದ್ರು. ಬಂದಾಗ ತುಂಬಾ ಪ್ರೀತಿಯಿಂದ ನನ್ಗೆ ಫಸ್ಟ್ 50,000 ಕೊಟ್ಟಿದ್ದವ್ರು ಇನ್ನೂ ಇದೆ ಸರ್, ಅದು ನೆನಪಿಗೆ. ಶಿವಣ್ಣ ಕೊಟ್ಟಿದ್ದು ಅವ್ರ ಮುಂದೆ ರೇ ಬಜರಂಗಿ ಸಿನಿಮಾದ ನಮ್ಮೂರ ಕಾಯೋ ದೊರೆ ನಿನಗೆ ಏನಿಂತ ಮಮಕಾರ, ಕಣ್ಣೀರ ಬರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಈ ಹಾಡು ಹಾಡಿದಾಗ ಅವ್ರಿಗೇನೋ ಒಂದು ವೈಬ್ ಬ್ರೇಕ್ ಕ್ರಿಯೇಟ್ ಆಗಿ ನಾನು ಜೂನಿಯರ್ ಕೈಲಾಸ್ ಕೇರ್ ಅವ್ರನ್ನ ವಾಯ್ಸ್ ಕೇಳದಂಗ ಆಯ್ತು ಅಂತ ತುಂಬಾ ಖುಷಿ ಪಡ್ತಾರೆ ಅವ್ರು ಹೇಳ್ತಾರೆ. ಹೌದು, ನನ್ಗೂ ಅವ್ರನ್ನ ಮುಟ್ಟಿ ನೋಡ್ಬೇಕು. ಇವಾಗ ನೀವ್ ಹೆಂಗೆ ನನ್ನ ಪಕ್ಕ ಕೂತ್ಕೊಂಡಿದೀರಾ, ಹಿಂಗೆ ಅವ್ರಿಗೆ ಕೈ ಹಚ್ಚಿ ನೋಡಿದ್ದು, ಅವ್ರ ಆಶೀರ್ವಾದ ತಗೊಂಡಿದ್ದು. ಆಮೇಲೆ ಅದು ಈ ತರದೆಲ್ಲ ಹೆಂಗಿದಾರೆ ಶಿವಣ್ಣ ಅವರು, ಅವ್ರು ವಾಯ್ಸ್ ನೋಡಿರ್ತೀವಿ, ಅವರು ಆಕ್ಟಿಂಗ್ ಮಾಡೋದ್ ನಮಗ್ ಗೊತ್ತಿರಲ್ಲ. ಬಟ್ BGM ಮುಖಾಂತರ ಅವರು ಮಾತಾಡುವಂತ ಮಾತುಗಳ ಮುಖಾಂತರ ಸ್ವಲ್ಪ ನಮಗೊಂದು ಕಲ್ಪನೆ ಇರ್ತದ ಅಷ್ಟೇ. ಅವ್ರ ಮುಖ ಹೆಂಗಿರ್ತದ ಅಂತ ಗೊತ್ತಿಲ್ವಲ್ಲ. ಮನಿಯೊಳಗ್ ಬಂದ್ ಕೂಡ್ಲೇನೆ ಯಾರೋ ಬಂದಾರೋಡ ಅಂತ ನಿಮಗ್ ಕೇಳಿದ್ರು. ಕೇಳಿದಾಗ ನೀವು ಎಲ್ಲಿ ಭೇಟಿಯಾಗಿದ್ರಿ ಅಂತಾನು ಹೇಳಿದ್ರೆ, ಅಕ್ಯುರೇಟ್ ಆಗಿ ಹೇಳಿದ್ರೆ, ಇದೆಲ್ಲ ನಿಮ್ಗೆ ಹೆಂಗ ಗೊತ್ತಾಗ್ತದಂತ? ಗಾಡ್ ಗಿಫ್ಟ್ ಸರ್, ಇಲ್ಲ ದೇವ್ರು ಕೊಟ್ಟು ದಯೆ ಸರ್. ದೇವ್ರ ದಯೆ, ದೇವ್ರ ಆಶೀರ್ವಾದ ಅದು ನೆನಪಿರುತ್ತೆ ಸರ್. ತುಂಬಾ ನೆನಪಾಗತ್ತೆ ಸರ್. ನೀವೆಲ್ಲಿ ಮಾತಾಡ್ಸಿದ್ರಿ, ಇವಾಗ ಒಂದ್ಸತಿ ನಿಮ್ ನಂಬರ್ ಹೇಳಿದ್ರೆ 10 ವರ್ಷ ಬಂದ್ಬಿಟ್ಟು ಕೇಳಿದ್ರೆ ನೆನಪಿರ್ತದೆ. ಇನ್ನೊಂದು, ನೀವು ಹುಟ್ಟಿದ ಹಿಡಿದು ನೀವು ಪ್ರಪಂಚನ ನೋಡಿಲ್ಲ, ಆದ್ರೆ ಈ ಪ್ರಪಂಚ ನಿಮ್ಮ ಒಂದು ಕಾನ್ಸೆಪ್ಟ್ ಒಳಗೆ ಯಾವ ತರ ನೀವು ಇಮ್ಯಾಜಿನ್ ಮಾಡ್ತೀರಿ? ಒಬ್ಬ ಯಾವುದೇ ಒಂದು ಸಂದರ್ಭ ಇದ್ರೆ ಯಾವ ತರ ನಿಮಗ್ ಗೊತ್ತಾಗ್ತದ? ಈಗ ಎಲ್ಲೋ ದೂರಿಂದ ಬರ್ತಿದ್ರು ಗೊತ್ತಾಗ್ತದ ಅಂತ ಕೇಳಿದೆ. ಸೊ ಅದನ್ನೆಲ್ಲ ನೀವು ಹೆಂಗ್ ಇಮ್ಯಾಜಿನೇಷನ್ ಮಾಡ್ಕೊತೀರಿ? ಇಮ್ಯಾಜಿನೇಷನ್ ತಲೆಯಲ್ಲಿ ಒಂದ್ ನಡೀತಾ ಇದೆ ಸರ್. ನೀವು ಕೇಳಿದ್ರಿ ಪ್ರಪಂಚ ಹೆಂಗಿದೆ ಅಂತೇಳಿ. ನನಗ್ ಅನ್ಸೋ ಮಟ್ಟಿಗೆ ಸರ್, ನಾನ್ ಪ್ರಪಂಚ ನೋಡಿಲ್ಲ ಸರ್. ನನ್ನ ಪ್ರಪಂಚ ನೋಡ್ತಾ ಇದೆ ಸರ್. ಇದಕ್ಕಿಂತ ಏನ್ ಬೇಕು ಸರ್? ಹೌದು, ಸಾಕಿಲ್ಲ ಸರ್. ಇಲ್ಲ, ಅದು ಖುಷಿ ವಿಚಾರ, ಅದೊಂದು ಖುಷಿ ವಿಚಾರ. ಆದ್ರೆ ಅದು ಒಂದು ಇಮ್ಯಾಜಿನೇಷನ್ ಸರ್ ನನಗೆ. ಇವಾಗ ನೀವು ಅಲ್ಲಿಂದ ಬಂದ್ರಿ ಅಂದ್ರೆ
ಅಲ್ಲಿಂದ ಮಾತಾಡ್ತಾ ಬಂದಿರೋದು, ಓ ಇವ್ರು ಬರ್ತಾ ಇದಾರೆ. ಸಪೋಸ್ ನೀವು ಹಿಂಗ್ ಹೋಗ್ತಾ ಇದೀರಾ, ಇಲ್ಲಿ ನಿಮ್ಮ ಇಲ್ಲಿ ಹಿಂಗೇನ್ ನಮ್ ಕೈ ನನ್ನ ಸೆನ್ಸ್ ನನ್ನ ಮುಖದ ಹತ್ರ ಬಂದಾಗ, ಓ ಏನೋ ಬಂದಿದೆ ಇಲ್ಲಿ ಗೊತ್ತಾಗುತ್ತೆ ಸರ್. ಈಗ ಅದಿದ್ದಾಗ ಏನೂ ಇಲ್ಲ ಅಂತ ಅನ್ಸ್ಬಿಡುತ್ತೆ, ಎಲ್ಲ ಕತ್ಲು ಕಾಣಿಸುತ್ತೆ, ಆ ಫೀಲ್ ಗೊತ್ತಾಗುತ್ತೆ. ಈಗ ನಿಮ್ ಕೈ ಬಂದ್ರೆ, ಓ ಯಾರೋ ಬಂದಿದ್ದಾರೆ ಇಲ್ಲಿ, ಯಾರೋ ನಿಂತಿದ್ದಾರೆ ಇಲ್ಲಿ. ಅವ್ರು ನಿಂತಾಗ ಇಲ್ಲಿ ಹಿಡಿದು ಇಲ್ಲಿ ತನ ಫುಲ್ ಎಲ್ಲ ಹಿಂಗ್ ಏನೋ ಫೀಲ್ ಆಗಿದಂಗ ಹಿಂಗ್ ಫುಲ್ ಫೀಲ್ ಆದಂಗ ಒಂದು ಇದಿರ್ತೈತ್ರಿ. ಈಗ ಏನೂ ನಿಂತಿರಂಗಿಲ್ಲ, ಅವ್ರ ಏನೂ ಆ ಕಡೆ ಕೂತಿರ್ತಾರ, ಆ ಕಡೆ ನಿಂತಿರ್ತಾರ, ಏನೂ ಗೊತ್ತಾಗಂಗಿಲ್ಲ. ಅದು ಒಂಥರ ಕತ್ಲು ಸರ್. ಹಂಗೆ ಅದೊಂದು ಲೈನ್ ಇದೆ ಅಲ್ಲ, ಕತ್ತಲಲ್ಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸು. ಆ ದೇವ್ರೆ ಸರ್ ಎಲ್ಲ ಕಾಯೋದು. ಅದೊಂದು ಕತ್ಲೆ ಇದೆ ಸರ್. ಅದು ಎಲ್ರೂ ಬಾಳಲ್ಲಿ ಬೆಳಕಾಗುತ್ತೆ. ಸೊ ನನ್ನ ಬಾಳಲ್ಲಿ ಬೆಳಕಾಗ್ತಾ ಇದೆ ಸರ್. ನಿಮ್ಗ ಕೆಲವೊಂದಷ್ಟು ನಿಮ್ ಜೀವನದೊಳಗ ಅದ್ಭುತ ಆಗಿರ್ತಕ್ಕಂಥದ್ದು ಈಗ ಮೊನ್ನೆ ಆಯ್ತು. ಮುರುಘರಾಜೇಂದ್ರ ಅಪ್ಪವ್ರ ಒಂದು ಸಂಸ್ಥಾನದೊಳಗ ಅದ್ಭುತವಾದ ಅವಕಾಶ ಸರ್ ಅದು. ಆ ಒಂದು ಕತೆ ಕೇಳದ್ ನಾನ. ಸೊ ಅದು ಹೆಂಗಂತ, ಅದು ಜಿಡ್ಗ ಮಠ ಆಗಿರ್ಲಿ, ಮುಗುಳ್ಕೋಡ್ ಮಠ ಆಗಿರ್ಲಿ, ನಾವು ನೋಡ್ತಾ ಬಂದಿದೀವಿ. ಎಲ್ರಿಗೂ ಆಶೀರ್ವಾದ ಬಹಳ ಎಲ್ಲಾ ಭಕ್ತರಿಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ನಮಗೊಂದಿತ್ತು ಸರ್, ಎಲ್ಲಾ ಕಲಾವಿದ್ರು ಆ ವೇದಿಕೆ ಮೇಲೆ ಬಂದ್ ಹಾಡಿದ್ದಾರೆ. ವಿಜಯ್ ಪ್ರಕಾಶ್ ಸರ್ ಆಗಿರ್ಲಿ, ರಾಜೇಶ್ ಕೃಷ್ಣನ್ ಸರ್ ಆಗಿರ್ಲಿ, ಎಲ್ಲಾ ದೊಡ್ಡ ಕಲಾವಿದರು ಆ ವೇದಿಕೆ ಮೇಲೆ ಬಂದು ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ರು ಮನ ಖುಷಿ ಪಡಿಸಿದ್ದಾರೆ. ಬಟ್ ನಮ್ಗೇನಿತ್ತು ಅಂದ್ರೆ, ಆ ವೇದಿಕೆ ಮೇಲೆ ಒಂದು ಹಾಡ್ಬೇಕು, ಅಲ್ಲಿ ನಾವು ಗುರುತಿಸ್ಕೋಬೇಕು ಅಂತಂದಾಗ, ಇತ್ತೀಚೆಗೆ ನಮ್ಮ ಬಾಸ್ದು ಡೆವಿಲ್ ಸಿನಿಮಾ ಬರ್ತಾ ಇದೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ಡೆವಿಲ್ ಸಿನಿಮಾದ ಹಾಡು ಇದ್ರೆ ನೆಮ್ಮದಿ ಆಗಿರ್ಲಿ, ಆಮೇಲೆ ಅಲ್ಲೋ ಮೋರಾ ಈ ಸಾಂಗ್ ಬರ್ತಿದ್ದು ಅನಿರುದ್ಧ ಶಾಸ್ತ್ರಿ ಅಣ್ಣ. ಅವ್ರು ಏನಾಗಿತ್ತು ಅಂದ್ರೆ, ನಾನು ಏನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀನಿ, ಅವೆಲ್ಲ ಹೈಯೆಸ್ಟ್ ವ್ಯೂಸ್ 5 ಲಕ್ಷ 6 ಲಕ್ಷ ಮಿಲಿಯನ್ ತನಕ ವ್ಯೂಸ್ ಆಗಿದೆ ಸರ್ ಅವೆಲ್ಲ ಸಾಂಗ್ಸ್ ಎಲ್ಲ. ನಾನು ನಮ್ಮಣ್ಣ ವಿಡಿಯೋ ಮಾಡ್ತಾ ಇರ್ತೀವಿ, ಅಪ್ಲೋಡ್ ಮಾಡ್ತಾ ಇರ್ತೀವಿ, ಏನಾದ್ರು ಹೊಸ ಕಂಟೆಂಟ್ ಮಾಡುವಾಗ ಆ ಸಾಂಗ್ ಹಾಡಿದಾಗ ಅದನ್ನ ಕಮೆಂಟ್ ಮಾಡಿದ್ರು ಅನಿರುದ್ಧ ಶಾಸ್ತ್ರಿ ಅಣ್ಣ, ಸೂಪರ್ ಬ್ರೋ, ಫೈರ್ ಅಂತೇಳಿ ಕಮೆಂಟ್ ಮಾಡಿದ್ರು. ಅಲ್ಲಿಂದ ಅನಿರುದ್ಧ ಶಾಸ್ತ್ರಿ ಅಣ್ಣನ ಒಂದು ಕಾಂಟ್ಯಾಕ್ಟ್ ಆಗುತ್ತೆ ಅನಿರುದ್ಧ ಶಾಸ್ತ್ರಿ ಅಣ್ಣ ಅವ್ರದ್ದು. ಅದಾದಾಗ ಅವರು ಜಿಡ್ಗ ಮಠಕ್ ಬರ್ತಿದೀನಿ ಅಂತ ಹೇಳಿ ಒಂದು ವಿಡಿಯೋ ನೋಡ್ತೀನಿ ನಾನು ಅವ್ರದ್ದು. ನೋಡಿದಾಗ, ಅಣ್ಣ ಹೆಂಗೆ ನಮ್ಗೆ ಹತ್ರ, ನಾನು ಬರ್ಬೇಕಣ್ಣ ನಿಮ್ ಜೊತೆಗೆ, ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತಂದಾಗ, ಶೋರ್ ಮಗ, ಡೆಫಿನೆಟ್ಲಿ ಬಾ ಅಂತ ಹೇಳಿ ಅವ್ರು ಹೇಳಿದ್ರು. ಅವ್ರಿಗೆ ಭೇಟಿ ಆಗಕ್ ಹೋಗಿದ್ದೆ ನಾನು. ಭೇಟಿಯಾಗಿ ಅವ್ರ ಜೊತೆ ಮಾತಾಡ್ತಾ ಇದೀನಿ, ಆಶೀರ್ವಾದ ತಗೊಂಡು ಇನ್ನೇನು ಹೊರಡ್ಬೇಕಂತ ಅನ್ಕೊಂಡಿರುವಾಗ. ಬಟ್ ನೀವು ಅಲ್ಲಿ ನಾನು ನನ್ ಸಂಗೀತ ಮಾಡ್ಬೇಕು ಅಂತ ಆಸೆ ಇತ್ತು ಸರ್, ಆದ್ರೆ ಅವಕಾಶಕ್ಕಾಗಿ ನೀವು ಹೋಗಿಲ್ಲ. ಅವಕಾಶ, ಅಣ್ಣನ್ ಭೇಟಿ ಆಗೋದೊಂದಿತ್ತು. ಆಮೇಲೆ ಈಗ ದರ್ಶನಕ್ಕೆ ಹೋಗೋಣ, ಮುಂದೆ ನನ್ನ ಹಣೆ ಬರದಲ್ಲಿ ಅದು ಇತ್ತು ಅಂದ್ರೆ ಸಮಯ ಬಂದಾಗ ತಾನೇ ಬರ್ತದೆ ಅವಕಾಶಗಳು ಅನ್ನೋದೊಂದಿತ್ತು ಸರ್. ಸೊ ಹಿಂಗಾಗಿ ದರ್ಶನಕ್ಕೆ ಹೋಗೋಣ, ಅಣ್ಣಂಗೆ ಭೇಟಿ ಆಗೋಣ, ಅವಕಾಶ ಸಿಕ್ತು ಒಂದು ಹಾಡೋಣ, ಇಲ್ಲಾಂದ್ರೆ ಮುಂದಿನ ವರ್ಷ ಏನೇ ಆಗ್ಲಿ ಹಿಂಗೆ ಆಗ್ಲಿ ಆ ಒಂದು ವೇದಿಕೆಯಲ್ಲಿ ಹಾಡೋಣ ಅಂತ ಒಂದಿತ್ತು ಸರ್. ಅದು ಅಣ್ಣಂಗೆ ಅನಿರುದ್ಧ ಶಾಸ್ತ್ರಿ ಅಣ್ಣಂಗೆ ಭೇಟಿ ಆಗಿ ಅಲ್ಲೇ ಮಾತಾಡ್ತಾ ನಿಂತಿದ್ದೆ. ಜಿಡ್ಗ ಮಠದ್ದು ಎಲ್ಲ ಛಾಯಕರಾದಂತ ನಮ್ಮ ಪ್ರೀತಿಯ ಕಿರಣ್ ಅಣ್ಣ ಬಂದ್ರು. ಅಲ್ಲಿ ಕಿರಣ್ ಅಣ್ಣ ಅಂತ ಹೇಳಿ ಅವ್ರ ಹೆಸರು. ಅವ್ರು ಬಂದು, ನಿನ್ನ ಎಲ್ಲಿ ನೋಡಿದೀನಿ ತಮ್ಮ ಅಂತಂದ್ರು. ಅದೇ ಅಣ್ಣ, ಸರಿಗಮಪ ಸೀಸನ್ 19 ನೋಡಿರ್ತೀರ ನೀವು. ಹೌದ್ ತಮ್ಮ, ನಾನು ನೋಡಿದೀನಿ, ದರ್ಶನ್ ಸರ್ ಅವ್ರ ಜೊತೆಗೆ, ಎಲ್ಲಾ ಹೀರೋಗಳ ಜೊತೆಗೆ ನೀನ್ ಇರ್ತೀಯ, ಎಲ್ಲರ ಮೂವಿ ಪ್ರಮೋಷನ್ ಅಲ್ಲಿ ನೀನ್ ಕಾಣಿಸ್ಕೊಳ್ತೀಯ, ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿನ್ ಮೇಲೆ ಜನ ತುಂಬಾ ಇದೆ. ಸೊ ಹೀಗಾಗಿ ನಿನ್ನ ನೋಡಿದೀನಿ ತಮ್ಮ ಅಂತಂದಾಗ ತುಂಬಾ ಖುಷಿ ಆಯ್ತು ಸರ್ ನಂಗೆ. ಆಕ್ಚುಲಿ ಏನೋ ದೇವರೇ ಒಂದು ಆಶೀರ್ವಾದ ಕೊಟ್ಟು ಕಳ್ಸಿದಾನೆ ಅಂತಂದಾಗ, ತಮ್ಮ ಗಾನ ವಿದ್ಯಾ ಅಂದ್ರೆ ಜ್ಞಾನೇಶ್ ಅಣ್ಣ ಬಂದಿದ್ರು ಅಲ್ಲಿ. ಜ್ಞಾನೇಶ್ ಅವರು ಎಲ್ಲ ಬಂದಿದ್ರು, ಅನಿರುದ್ಧ ಶಾಸ್ತ್ರಿ ಅಣ್ಣ, ಜ್ಞಾನೇಶ್ ಅವರು, ಅಖಿಲ ಪಜುಮೋನು ಅಕ್ಕ ಎಲ್ರು ಬಂದಿದ್ರು. ಜ್ಞಾನೇಶ್ ಅಣ್ಣ ಇದ್ರಲ್ಲ, ಅವರು, ನಾನು ಮತ್ತೆ ನಮ್ಮ ಮೆಹಬೂಬ್ ಅಣ್ಣ ಹಾಡಿದ್ದು ನೋಡಿದ್ರು. ಗಾನ ವಿದ್ಯಾ ಬಡಿ ಕಠಿಣ ಹಾಡಿದ್ವಲ್ಲ. ಆಕ್ಚುಲಿ ನೀವು ಹಾಡೋಕ್ಕಿಂತ ಮುಂಚೆ ಅಲ್ಲಿ ಬೇರೆಯವರಿಗೆ ಆ ಸ್ಥಾನ ಇತ್ತಂತ ಕೇಳಿದ್ದೆ. ಆಕ್ಚುಲಿ ನೀವು ಆ ಸ್ಥಾನದೊಳಗ ಹಾಡೋಕ್ಕಿಂತ ಮುಂಚೆ ಬೇರೆಯವ್ರಿಗೆ ಆ ಸ್ಥಾನ ಇತ್ತು ಅಂತ ಕೇಳಿದ್ದೆ. ಬಟ್ ಆ ಸಂಸ್ಥಾನದ ಏನ್ ಪೀಠಾಧಿಪತಿಗಳದಾರಲ್ಲ, ಅಥವಾ ಆ ಸಂಸ್ಥಾನದ ಒಂದು ವ್ಯವಸ್ಥಾಪಕರೇನದಾರಲ್ಲ, ಆ ಹಾಡನ್ನ ನಿಮ್ ಕೈಲೋ ಅಥವಾ ಹಾಡಿಸ್ಬೇಕು ಅಂತ ಇಚ್ಛಾಪೂರ್ವಕವಾಗಿತ್ತೋ ಹೆಂಗಿತ್ತೋ ಗೊತ್ತಿಲ್ಲ, ಆದ್ರ ನಿಮ್ಗ ಆ ಅವಕಾಶ ಸಿಕ್ಕಿರ್ತದ. ಹೌದು. ಸೊ ಆ ಸಂದರ್ಭ ಹೆಂಗಾಯ್ತಂತ ಬಹಳ ಖುಷಿ ಆಯ್ತು ನಂಗೆ. ಆಕ್ಚುಲಿ ನಿಮ್ಗೆ ಹೇಳದಂಗೆ ದೊಡ್ಡ ವೇದಿಕೆ ಅದು, ಘಟಾನುಘಟಿಗಳು ಹಾಡಿರುವಂತ ವೇದಿಕೆ. ಅಲ್ಲಿ ನಮಗ್ ಅವಕಾಶ ಸಿಗ್ತದಂದ್ರೆ ಅದು ಪೂರ್ವ ಜನ್ಮದ ಪುಣ್ಯ
ಏಳು ಜನ್ಮದ ಪುಣ್ಯ ಮಾಡಿರ್ಬೇಕು ನಾವು ಅಂತ ಅವಕಾಶ ಪಡಿಲಿಕ್ಕೆ, ಆ ಒಂದು ಪುಣ್ಯ ಸ್ಥಳದೊಳಗೆ ನಾವು ಸೇವೆ ಮಾಡ್ಲಿಕ್ಕೆ. ಅದ್ ಗಾನ ವಿದ್ಯಾ ಬಡಿ ಕಠಿಣ ಅವ್ರು ಅಂದಾಗ ನೀವು ಅದನ್ನ ರೀಕ್ರಿಯೇಟ್ ಮಾಡಬಹುದಾ ಅಂತ ಅಂದ್ರು. ಖಂಡಿತ ಅಣ್ಣ, 101% ಹಾಡ್ತೀರಿ. ಗುರುಗಳ ಆಶೀರ್ವಾದ ಅದು ನಮ್ ತನಕ ಬಂದಿದೆ ಅಂದ್ರೆ ನಮ್ ಪುಣ್ಯ ಅಣ್ಣ ಅಂತೇಳಿ ಕೂತ್ಕೊಂಡು ಹಾಡ್ತೀವಿ ಸರ್. ಗುರುಗಳು ತುಂಬಾ ಖುಷಿ ಪಟ್ರು. ಖುಷಿ ಪಟ್ಟು ನಾನು ಅವ್ರ ಹತ್ರ ಆಶೀರ್ವಾದ ತಗೊಳಕ್ ಹೋಗ್ತೀನಿ. ಹಾಡು ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ ಸರ್. ಸುಮಾರು ಒಂದು 15-16 ನಿಮಿಷ ಹಾಡಿದೀವಿ ಸರ್. ಅದ್ ಹಾಡಿರೋದೇ 6 ನಿಮಿಷ, 6 ನಿಮಿಷ 5 ನಿಮಿಷ ಅಷ್ಟೇ ಇರೋದು. ಬಟ್ ನಾವ್ ಅದನ್ನೆಲ್ಲ ಒಂದು ಬೇರೆ ಬೇರೆದೆಲ್ಲ ತರದ್ದು ಮಾಡಿ ಅದು ಹೊಸ ಹಾಡಿಗೆ ಒಂದು ಅದ್ಭುತವಾದ ರೂಪ ಕೊಟ್ಟು, ಒಂದು ಆಲ್ರೆಡಿ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದು ಹಂಸಲೇಖ ಸರ್. ತುಂಬಾ ಚೆನ್ನಾಗಿ ಅದನ್ನ ಹಾಡನ್ನ ತುಂಬಾ ಚೆನ್ನಾಗಿ ಜನಕ್ಕೆ ತಲುಪಿಸಿದ್ದು ಅವರು. ಅದನ್ನ ನಾವು ಒಂಥರ ನಮ್ಮ ಸ್ವಂತಿಕೆಯಲ್ಲಿ ಒಂದು ಕ್ರಿಯೇಟಿವಿಟಿ ಮಾಡಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀವಿ ಸರ್. ಅಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಒಪ್ಪಿಸಿದೀವಿ. ನಮ್ಮ ಹಾಡಿಗೆ ಏನ್ ಅದನ್ನ ಕೊಡಬೇಕು ಅದನ್ನ 100% ಕೊಟ್ಟಿದೀವಿ ಅಂತ ನನ್ನೊಂದು ಅನಿಸಿಕೆ ಸರ್. ಅದು ಹಾಡಿದಾಗ ಗುರುಗಳೊಂದು ರಿಯಾಕ್ಷನ್ ಇತ್ತು ಸರ್, ಹಿಂಗ್ ಕೈ ಎಲ್ಲ ಮಾಡೋದು, ವಾ ವಾ ಅನ್ನೋದು. ಅದು ಆಮೇಲೆ ನಮ್ ದೊಡ್ಡಪ್ಪ ಬಂದು ಗುರುಗಳು ಬಹಳ ಖುಷಿ ಪಟ್ರು, ಬಹಳ ಖುಷಿ ತಿಳಿಸಿದ್ರು. ಸಾಕಪ್ಪ ಇನ್ನೇನು ಬೇಕು ಅಂತ. ಈಗ ಸ್ವಾಮಿಗಳಂದ್ರೆ ನಮ್ಗೆ ದೇವ್ರಿದ್ದಂಗೆ. ಅಂದ್ರೆ ಆ ಮಠಕ್ಕೆ ಅವರು ಒಂದು ಆ ಮಠನ ಮುಂದ್ ನಡ್ಸ್ಕೊಂಡ್ ಹೋಗ್ತಾ ಇರೋದಂದ್ರೆ ಆ ಒಂದು ಸ್ಥಾನಕ್ಕೆ ಎಲ್ಲ ಜನ ನೋಡ್ತಿರ್ತಾರೆ ದೇವ್ರ ತರ. ಸೊ ಹಿಂಗಾಗಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಆ ತರದ್ದು ನಮಗೊಂದು ಪ್ರೋತ್ಸಾಹ ಕೊಟ್ಟು, ತುಂಬಾ ಚೆನ್ನಾಗಿ ಹಾಡ್ತಿರಿ ನೀವು, ತುಂಬಾ ಚೆನ್ನಾಗಿ ನನಗ್ ಬಹಳ ಖುಷಿ ಆಯ್ತು ನಿಮ್ಮ ಹಾಡುಗಳನ್ನ ಕೇಳಿ, ನೀವು ಮಾಡುವಂತ ಆಲಾಪಗಳನ್ನ ಕೇಳಿ, ನೀವು ಮಾಡುವಂತ ಒಂದು ಸ್ವರ ಸ್ಥಾನಗಳೆಲ್ಲ ನೋಡಿ ನನಗ್ ಬಹಳ ಖುಷಿ ಆಯ್ತು. ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳು ಹಾಡ್ದಂಗಿತ್ತು ಅಂತ ಅಂದ್ರು. ನನಗೇನ್ ಅನ್ನಿಸ್ತು ಅಂದಾಗ ಅವಾಗ ಏನ್ ಅನ್ನಿಸ್ತು ಅಂದ್ರೆ ಆ ಗುರುಗಳು ಅಷ್ಟು ಎಲ್ಲಾ ಅಂಧ ಅನಾಥ ಮಕ್ಕಳಿಗೆ, ಸಮಸ್ತ ನಾಡಿನ ಜನತೆಗೆ ಅಷ್ಟೊಂದು ಬೇಕಾದಂತ ಗುರುಗಳು. ಅಂದ್ರೆ ಎಲ್ಲಾ ಶಿಷ್ಯಂತರಿಗೆ, ಸಂಗೀತ ಕಲಿಯವರಿಗೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ ಎಲ್ಲಾ ಅಂಧ ಅನಾಥರಿಗೆ ಒಂದು ದೇವರು, ನಂದಾದೀಪ, ಅವರು ಬಾಳಿಗೆ ಬೆಳಕಾದಂತ ಗುರುಗಳು ಅಂದ್ರೆ ಪುಟ್ಟರಾಜ ಗುರುಗಳು ಪಂಚಾಕ್ಷರಿ ಗವಾಯಿಗಳು. ಅವ್ರ ರೂಪದೊಳಗ ಪಂಚಾಕ್ಷರಿ ಗವಾಯಿಗಳು ಹಾಡದಂಗ ಆಯ್ತ್ರಿ ನನಗೆ ತಂದಾಗ ಅವ್ರು ಕಾಲಿನ ಧೂಳು ಆಗಲ್ಲ. ನಾವು ಆ ಒಂದು ಸ್ಥಾನ ನಿಮಗ್ ಕೊಟ್ಟಿದ್ರು ಅಂದ್ರೆ ಅಷ್ಟು ಪ್ರೀತಿ ನಮ್ಮ ಮೇಲೆ ಗುರುಗಳಿಗೆ, ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಗೆ. ಅವ್ರ ಕಾಲಲ್ಲಿರೋ ಧೂಳು ಆಗಲ್ಲ ನಾವು. ಅವ್ರದೊಂದು ಇದ್ರೊಳಗ ನಮ್ಮನ್ನ ನೋಡಿ ನಮ್ಮನ್ನ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾರಂದ್ರ ಇದಕ್ಕಿಂತ ದೊಡ್ಡ ಅವಕಾಶ ಏನ್ ಬೇಕು ಅಂತ ನನ್ನೊಂದು ಅನಿಸಿಕೆ ಅಣ್ಣ. ನಿಜವಾಗಿ ಆ ಒಂದು ವೇದಿಕೆ ಹತ್ತಬೇಕು, ಆ ವೇದಿಕೆ ಏರಬೇಕು, ಆ ವೇದಿಕೆ ಮೇಲೆ ನಮ್ಮ ರೇವಣ್ಣ ಹಾಡಬೇಕು ಅನ್ನೋದು ನಮ್ದು ಸುಮಾರು ವರ್ಷಗಳಿಂದ ಒಂದು ಜೀಕರಣದಿಂದ ಹೊರಗೆ ಬಿದ್ದು ನಮ್ಮ ಆಸೆ ಇತ್ತು. ಯಾಕಂದ್ರೆ ಕಳೆದ ಸಲ ಅನುಶ್ರೀ ಅವರು ಬಂದಿದ್ರು, ವಿಜಯ್ ಪ್ರಕಾಶ್ ಅವರು ಬಂದಿದ್ರು, ರಾಜೇಶ್ ಕೃಷ್ಣ ಸರ್ ಬಂದಿದ್ರು. ಆ ಕಾರ್ಯಕ್ರಮ ನೋಡ್ಲಿಕ್ಕೆ ನಾವು ಇಲ್ಲಿಂದ ಗಾಡಿ ಮಾಡ್ಕೊಂಡು ಹೋಗಿದ್ವಿ. ಅಂದ್ರೆ ನೀವು ಬಂದಿರ್ತಕ್ಕಂತ ಒಂದ್ ಸಾಧಕರನ್ನ ನೋಡ್ಲಿಕ್ಕೆ ನಾವು ಹೋಗಿದ್ದೀವಿ. ನಮ್ದೇ ಆದಂತ ರೇವಣ್ಣ ಯಾಕೆ ಹಾಡಬಾರದು ಅಂತ ಒಂದು ವಿಚಾರ ಇತ್ತು. ಇದಕ್ಕಿಂತ ಮುಂಚೆ ನಾನು ಬೇರೆ 4-5 ಜನರಿಂದ ಆ ವೇದಿಕೆ ಏರಬೇಕಂತ ಪ್ರಯತ್ನ ಪಟ್ಟಿದ್ದೀವಿ. ಆದ್ರೆ ಅದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ, ಅಥವಾ ಏನೋ ಗುರುಬಲ ಅಂತಾರಲ್ಲ ಅದು ಇರ್ಲಿಲ್ಲ. ಸುಮ್ನೆ ಆ ನಿರುದ್ಧ ಶಾಸ್ತ್ರಿ ಅಣ್ಣವರು ಇರ್ಬೇಕು, ಆ ನಿರುದ್ಧ ಶಾಸ್ತ್ರಿ ಅಣ್ಣವರನ್ನ ಭೇಟಿ ಆಗ್ಬೇಕು. ಆ ನಂತರ ಅವರು ಇರುವಂತ ಅವರಿಂದ ಆಶೀರ್ವಾದ ಪಡೆದುಕೊಳ್ಬೇಕು, ಗುರುಗಳ ದರ್ಶನ ಬಿ ಆಗ್ತದ. ಈ ನಿಟ್ಟಿನೊಳಗ ನಾವು ಪ್ಲಾನ್ ಮಾಡಿದ್ವಿ, ಹೋಗೋಣ ಅಂತೇಳಿ ಹೋಗ್ಬಿಟ್ಟಿವಿ. ಹೋಗೋದ್ ಬಳಕ ನಿರುದ್ಧ ಶಾಸ್ತ್ರಿ ಅವರು ಬಂದ್ರು, ಅವ್ರ ಜೊತೆ ರೇವಣ್ಣನ ಸಂಭಾಷಣೆ ಆಯ್ತು. ಅವರು ಇವನನ್ನು ಬಹಳಷ್ಟು ಪ್ರೀತಿಯಿಂದ ಹಂಚ್ಕೊಂಡು, ನೀನು ಬಾ ಚಂದ ಹಾಡ್ತೀರಪ್ಪ, ನಿಮ್ ಕಂಠದೊಳಗ ಸರಸ್ವತಿ ಇದ್ದಾಳ, ಭಾಳ ಚಂದ ಹಾಡ್ತೀರಿ, ಇದೇ ಕಂಟಿನ್ಯೂ ಮಾಡ್ರಿ ಹಿಂಗೇಂತ ಅವರು ತಮ್ಮ ವೇದಿಕೆಯೊಳಗ ಕಾರ್ಯಕ್ರಮ ಕಡೆ ಸ್ಥಳಗಳು ಹೋಗ್ಬಿಟ್ರು. ಜ್ಞಾನೇಶ್ ಅವರು ಬಂದ್ರು, ಜ್ಞಾನೇಶ್ ಅವರು ಬಿ ಭೇಟಿ ಆದ್ರು. ಅವರೆಲ್ಲ ಹಿಂದೆಂದು ಸಂಬಂಧಿರಿಂದ ಗುರು ಬಂಧುಗಳ ಆಶ್ರಮ ಇರೋದ್ರಿಂದ ಅವರು ಮಾತಾಡಿದ್ರು, ಎಲ್ಲ ಮಾಡಿದ್ರು. ನಿಜವಾಗಿ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಇನ್ನೇನು ಕೆಲ ಕ್ಷಣಗಳಿತ್ತು. ನಾವೇನು ದರ್ಶನ ಬಿ ಆಗಿತ್ತು ಗದಗಿದ್ದು. ಈಗೇನು ಹೊರಡಬೇಕು, ಊರಿಗೆ ಹೋಗ್ಬೇಕು, ಅಥವಾ ಒಂದೆರಡು ಹಾಡುಗಳನ್ನ ಕೇಳಿ ಪ್ಲಾನ್ ಮಾಡಿ ನಾವು ನಮ್ಮ ಸ್ಟೇಜ್ ಕಡೆ ಹೊರಟ ಇದ್ವಿ. ಅದೇ ವೇಳೆಯಲ್ಲಿ ಆ ಒಂದು ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಿರಲ್ಲ, ಅದ್ರ ಪ್ರಮುಖ ರೂವಾರಿಗಳು ಕಿರಣ್ ಸರ್ ಅಂತೇಳಿ ಅವ್ರಂದ್ರು, ಸರ್ ಇವ್ರಿಗೆ ನೋಡಿದ್ದೀನಿ ಇವರು ಬಹಳ ನಾನು ಆಕ್ಚುಲಿ ನಿಜವಾಗಿ ಪೂಜ್ಯ ಅಪ್ಪಾಜಿಯವರು ರೇವಣ್ಣನ ಹಾಡು, ಆಮೇಲೆ ಜ್ಞಾನೇಶನ ಹಾಡು, ಮೈಬೂಬ್ ಸಾಹೇಬನ ಹಾಡು, ಆ ವಿಡಿಯೋವನ್ನು ನೋಡಿನೇ ಆ ಜ್ಞಾನೇಶ್ವರಿಗೆ ಕರ್ಸಿದ್ವಿ. ಆದ್ರೆ ನಿಮ್ ಕಾಂಟ್ಯಾಕ್ಟ್ ಆಗಿರ್ಲಿಲ್ಲ. ಏನೋ ನೀವು ಕರೆಯದೇ ಬಂದಿದ್ದೀರಿ, ಪ್ರತ್ಯಕ್ಷ ಸಿದ್ದರಾಮ ಶಿವಗಳೇ ನಿಮ್ಗೆ ಕರ್ಸೊಂಡಾರ.
ನಮ್ದೊಂದು ಆಶಯ ನೆರವೇರಿಸ್ರಿ. ಆ ಒಂದು ಕಾರ್ಯಕ್ರಮದೊಳಗ ರೇವಣ ಸಿದ್ದನಿಂದ ಮತ್ತು ನಮ್ಮ ಜ್ಞಾನೇಶನಿಂದ ಗಾನ ವಿದ್ಯಾ ಬಡಿ ಕಠಿಣೆ ಈ ಹಾಡು ಇಬ್ರು ಕೂಡಿ ಡಿವೋಟ್ ಹಾಡೋದ್ರಂದ್ರ ಬಹಳ ಚಂದ ಆಗ್ತದ. ಅಲ್ಲ ಇಲ್ಲಿ ನೋಡ್ರಿ, ನಮ್ಗೆ ವಿಚಾರ ಹೆಂಗ ಆಗ್ತದ ಅಂತಂದ್ರ, ಒಂದು ನೀವು ಆ ಸ್ಥಾನದೊಳಗ ಹಾಡ್ಬೇಕು, ಆ ಒಂದು ಪುಣ್ಯ ಸ್ಥಾನದೊಳಗ ಹಾಡ್ಬೇಕಂತ ನಿಮ್ಗೊಂದು ಆಸೆ. ಎರಡನೇದೇನಂತಂದ್ರ ಅಪ್ಪಾಜಿ ಅವರಿಗೆ, ಅವರ ವ್ಯವಸ್ಥಾಪಕರಿಗೆ ರೇವಣ ಸಿದ್ದ ಮತ್ತ ಜ್ಞಾನೇಶ ಮತ್ತು ಮೆಹಬೂಬ್ ಸಾಬ್ ಅವ್ರಲಿಂದ ಹಾಡಿಸ್ಬೇಕು ಅನ್ನೋದೊಂದು ಅವ್ರದೊಂದು ತುಡಿತ. ಅದ್ರ ಜೊತೆಗೆ ನೀವು ಸಾಧಕರಿಗೆ ಭೇಟಿಯಾಗ್ಬೇಕು, ಅಲ್ಲಿನ ವಾತಾವರಣ ನೋಡ್ಬೇಕು ಅಂತ ನೀವು ಹೋಗಿದ್ರಿ. ಆದ್ರೆ ಇಷ್ಟೆಲ್ಲಾ ತಿಳ್ಕೊಂಡಿರ್ತಕ್ಕಂಥ ನಮ್ಮ ಏನು ಮೊದ್ಲಿನ ಗುರುಗಳಿಗೆ ಈ ಮಾತು ಮುಟ್ಟುತ್ತೇನೋ ಅಂತ ನನಗೊಂದು ಫೀಲ್. ನಿಜವಾಗಿ ಸಿದ್ದರಾಮ ಶಿವಯೋಗಿಗಳು ನಮ್ಮ ಮನುಷ್ಯನ ಒಂದು ಭಾವನೆ ಅವ್ರು ನಿಜವಾಗಿ ಕೇಳ್ಕೊಂಡ್ ಅನ್ನಿಸ್ತು. ಗದ್ದುಗೆ ದರ್ಶನ ಮಾಡಿ ಜಸ್ಟ್ ಏನ್ ಕೆಳಗ್ ಬಂದು ನಾವು ಹೋಗ್ಬೇಕು ಅನ್ನುವಾಗ ಆ ಕಾರ್ಯಕ್ರಮ ಆಯೋಜಕರೇ ಇವನನ್ನ ನೋಡಿ ಕರೆದು ಆ ಒಂದು ಹಾಡು ಹಾಡ್ಲಿಕ್ಕೆ ಅವಕಾಶ ಕೊಡ್ತಾರಲ್ಲ, ಇದು ನಿಜವಾಗಿ ನಮ್ಮ ಒಂದು ಜೀವನದೊಳಗ ಬಹಳ ಅಂತ ಒಂದು ದೊಡ್ಡ ಅದ್ಭುತ. ಏನಪ್ಪಾ ಅಂತಂದ್ರ ಪವಾಡಿ ಅನ್ಬಹುದು. ಆಶೆಯಿಂದ ನೋಡ್ರಿ, ರೋಗಿ ಬಯಸಿದ್ದು ಹಾಲು, ದೇವ್ರು ಕೊಟ್ಟಂತದ್ದು ಹಾಲು. ಹಾಗೆ ವೈದ್ಯರು ಹೇಳಿದಂತ ಹಾಲು ಅಂದಪಲೆ ನಾವು ನಿಜವಾಗಿ ಈ ಒಂದು ವೇದಿಕೆ ಬಹಳ ದೃಷ್ಟಿಯಿಂದ ಕನಸಿತ್ರಿ. ಆ ವೇದಿಕೆ ಏರ್ಬೇಕು, ನಮ್ ರೇವಣ ಸಿದ್ದಲ್ಲಿ ಹಾಡ್ಬೇಕು, ಗುರುಗಳ ಆಶೀರ್ವಾದ ಪಡಿಬೇಕು ಅನ್ನೋದು ಬಹಳಷ್ಟು ಆಸೆ ಆಲೋಚನೆ ಬರ್ತಾ ಇದ್ವು. ಆದ್ರೆ ನಮ್ಗೆ ಪ್ರಾಪರ್ಲಿ ವೇ ಸಿಕ್ಕಿರ್ಲಿಲ್ಲ, ಯಾರಿಗೆ ಭೇಟಿ ಆಗ್ಬೇಕು, ಯಾರು ಆಯೋಜನೆ ಮಾಡ್ತಾರೋ ಗೊತ್ತಾಗ್ಲಿಲ್ಲ. ಆದ್ರೂ ಸಹ ಒಂದು ಸೋಷಿಯಲ್ ಮೀಡಿಯಾ ಇವತ್ತ ನಿಜವಾಗಿ ಆ ಒಂದು ಸೋಷಿಯಲ್ ಮೀಡಿಯಾದೊಳಗೆ ಬಂದಂತ ಒಂದು ಪೋಸ್ಟ್ ನಮ್ಗ ಸಿದ್ದರಾಮ ಶಿವಗಳಿಗೆ ನಮ್ಗ ಮನ ಮುಟ್ಟುವಂತೆ ಕರೆದ್ರು. ಗುರುಗಳ ಆಶೀರ್ವಾದ ಆಯ್ತು. ಗುರುಗಳು ಇವನಿಗೆ ಹಾಡು ಮುಗಿದ ತಕ್ಷಣ ಕರೆದು ಸನ್ಮಾನ ಮಾಡುವಾಗ ಪ್ರೀತಿಯಿಂದ ಅಪ್ಪುಗೆ ಕೊಟ್ಟು, ರೇವಣ್ಣ ನೀವು ಸಾಕ್ಷಾತ್ ಪಂಚಾಕ್ಷರಿ ಗವಾಯಿಗಳೇ ಬಂದು ನಮ್ಮ ಮಠದೊಳಗೆ ಹಾಡೋಪ್ಲೆ ಆಯ್ತು ಅನ್ನುವಂತ ವಿಶೇಷವಾದಂತ ಏನು ಮಾತುಗಳು, ಪ್ರೋತ್ಸಾಹದ ನುಡಿಗಳು, ಗುರುಗಳ ಆಶೀರ್ವಾದ ಆಯ್ತಲ್ಲ, ನಿಜವಾಗಿ ನಾವು ಧನ್ಯರಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ರೇವಣ್ಣನ ಸಂಗೀತ ಅವನಿಗೆ ಇನ್ನಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗ್ತದ ಅನ್ನೋದ್ರಲ್ಲಿ ಏನು ಸಂದೇಹ ಇಲ್ಲ ಸರ್. ಅಲ್ಲ, ಸಾಕಷ್ಟು ಪವಾಡಗಳು ಆಗ್ತಿರ್ತಾವ. ಸೊ ಈ ರೀತಿ ಅಂತದಾಗಿದ್ದು ನಮ್ಗ ಒಂದು ಆಶ್ಚರ್ಯ ಅನಿಸ್ಬೋದು. ರೇವಣ ಸಿದ್ದ, ಬೆಳಿಗ್ಗೆ ನಿಮ್ದ ಒಂದು ಬೆಳಿಗ್ಗೆ ಏನು ಜೀವನ ಆರಂಭ ಆಗ್ತದ, ದಿನನಿತ್ಯದ ಕಾರ್ಯಚಟುವಟಿಕೆಗಳು ಹೆಂಗಿರ್ತಾವ ಏನು?